Yes, all first year students, a very good evening, and I wholeheartedly welcome you all for Enlightened Educators. And here are few of the updates regarding your first examination, that is mathematics. I literally I don't know what is in your mathematics syllable and what are the concepts that you have, but I'm just telling you some of the basic criterions that you have to follow while doing your mathematics. Just a simple few of the things that I have to tell you so that you can follow it easily anta. So the first thing is first thing is you have your handbook, right? Mathematics handbook with you all. Handbook is given to you, right? This one. Okay. So ಈ ಒಂದು handbook na you have to just a minute. Yes. ಈ ಒಂದು handbook na you have to see properly before you go for exam. ಯಾಕೆ? Why you have to look at this handout is because this handout ಏನಕ್ಕೆ ನೋಡ್ತೀರಾ ಅಂದರೆ ನೀವು ಒಂದು ಎಕ್ಸಾಮ್ನ ಬರೆಯುವಾಗ ಗಿವನ್ ಟೈಮ್ ಆಫ್ 3 hours, ರೈಟ್? 3 hoursಲ್ಲಿ ನೀವು ಲೆಕ್ಕವನ್ನು ನೀವು ಮಾಡುವಾಗ ನೀವು ಆ ಲೆಕ್ಕಕ್ಕೆ ಯಾವ ಫಾರ್ಮುಲಾ ಮತ್ತು ಎಲ್ಲಿದೆ ಅಂತ ಅಲ್ಲಿ ಹುಡುಕ್ತಾ ಕೂರೋದಲ್ಲ. You should not get confused with formula. Why this is given primarily is because when I was studying in engineering ನಮಗೆ ಇಷ್ಟು ಫೆಸಿಲಿಟಿನೂ ಇರಲಿಲ್ಲ. ನಾವು ಹೆಂಗಿತ್ತು ಅಂದರೆ ಪ್ರತಿಯೊಂದು ಫಾರ್ಮುಲಾ ನಾವು ಕಟ್ಕೊಂಡು ಹೋಗ್ತಿದ್ವಿ ನಾವು ಟು ರಿಮೆಂಬರ್ ದ ಫಾರ್ಮುಲಾಸ್, ದ ಸ್ಟೆಪ್ಸ್, ಎವ್ರಿಥಿಂಗ್. ಬಟ್ ರೈಟ್ ನೌ ಇಟ್ ಇಸ್ ನಾಟ್. They have an idea that you people will forget formula during exam and that makes you a problem in mathematics. ನಿಮ್ಗೆ ಮ್ಯಾಥ್ಸ್ ಈಸಿಯಾಗಿ ನಿಂತಾನೆ ಮಾಡಿಕೊಟ್ರದು. ಈಗ ನಿಮಗೆ ಫಾರ್ಮುಲಾ ಗೊತ್ತಾಯ್ತು ಅಂದ್ರೆ ಹಾಕ್ಬೋದಲ್ವ ಈಸಿಯಾಗಿ? ಲೆಕ್ಕಕ್ಕೆ ಫಾರ್ಮುಲಾ ಗೊತ್ತಾಯಿತು ಅಂದರೆ ನೀವು ಆ ಫಾರ್ಮುಲಾಗೆ ಮುಂದಿನ ಪ್ರೊಸೀಜರ್ ಮಾಡ್ಬೋದಲ್ವಾ? ನಿಮ್ಗೆ ಈಸಿಯಾಗಿ ಅವ್ರು ಅಲ್ಲೇ 1 marks ಕೊಡಿಸ್ತಾ ಇದ್ದಾರೆ. ಈ ಒಂದು ಫಾರ್ಮುಲಾ ಬರೋದ್ರೆ 1 marks, ಗಿವನ್ ಬರೋದ್ರೆ ಮಾರ್ಕ್ಸ್ ಅಲ್ವಾ? ಆಮೇಲೆ ಅದು ಸಿಂಪ್ಲಿಫೈ ಮಾಡಿಬಿಟ್ಟು ಅಟ್ಲೀಸ್ಟ್ ಏನೋ ಒಂಚೂರು ಮಾಡಿದ್ರು ಮಾರ್ಕ್ಸ್ ಅಲ್ವಾ? ಸೊ ಫಾರ್ಮುಲಾನೇ ಇಸ್ ಅ ಬೇಸಿಸ್. ಇಫ್ ಯು ಡೋಂಟ್ ನೋ ದ ಫಾರ್ಮುಲಾ ಯು ಕ್ಯಾನ್ ಡೂ ಎನಿ ಪ್ರಾಬ್ಲಮ್, ರೈಟ್? ಒಂದು ಫಾರ್ಮುಲಾ ಗೊತ್ತಿಲ್ಲ ಅಂದರೆ ನೀವೇನು ಪ್ರಾಬ್ಲಮ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಫಸ್ಟ್ ಏನು ಹೇಳೋದಂದರೆ, ಏನೇ ಆಗಲಿ ನೀವು ಹ್ಯಾಂಡ್ಔಟ್ನ ನೀಟಾಗಿ ನೋಡ್ಕೋಬೇಕು. ಹ್ಯಾಂಡ್ಔಟ್ನ A to Z ಏನೇನಿದೆ, ಈಗ ಇದು ಹ್ಯಾಂಡ್ಔಟ್ ಅಲ್ವಪ್ಪ ನಿಮ್ಮದು. ಸೊ ಇವಾಗ ಈ ಹ್ಯಾಂಡ್ಔಟ್ನಲ್ಲಿ ನೋಡಿ, ಇದು ಫಾರ್ಮುಲಾಸ್ಗಳು. ಸೊ ಇವಾಗ ಇಲ್ಲಿ ಎಷ್ಟೊಂದು ಫಾರ್ಮುಲಾಗಳಿದೆ. ನೀವೇನು ಮಾಡಬೇಕು ಅಂದರೆ ಪ್ರತಿ ಒಂದು ಫಾರ್ಮುಲಾದು ಐಡಿಯಾ ಇರಬೇಕು. ದಟ್ ಫಾರ್ ದಿಸ್ ಪ್ರಾಬ್ಲಮ್ ಐ ಆಮ್ ಗೋಯಿಂಗ್ ಟು ಡೂ ದಿಸ್ ಫಾರ್ಮುಲಾ ಓನ್ಲಿ ವಿಚ್ ಇಸ್ ಇನ್ ದಿಸ್ ಪೇಜ್ ನಂಬರ್. ಹಾಗೆ ನೀವು ನೆನ್ಪಿಟ್ಕೊಂಡ್ರೆ ಏನಾಗುತ್ತೆ? ವಾಟ್ಸ್ ಆರ್ ಗೋಯಿಂಗ್ ಟು ಹ್ಯಾಪನ್ ಇಸ್ ದಟ್ ವೆನ್ ಯು ಸ್ಟಾರ್ಟ್ ರೈಟಿಂಗ್ ಯರ್ ಎಕ್ಸಾಮ್ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ವೇರ್ ಇಸ್ ದ ಫಾರ್ಮುಲಾ ಫಾರ್ ದ ಗಿವನ್ ಪ್ರಾಬ್ಲಮ್ ಇನ್ ದ ಕ್ವೆಶ್ಚನ್ ಪೇಪರ್. ಕರೆಕ್ಟ್ ಅಲ್ವಾ? ಇದೊಂದು ಬೆನಿಫಿಷಿಯರಿ ಯೂಸ್ ಮಾಡ್ಕೊಳ್ಳಿ. ನೀವು ನೋಡ್ದಂತೆ ಇದು ಮಾಡಿದ್ರೆ ಸುಮ್ಮನೆ ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಸುಮ್ಮನೆ ಪೇಜ್ ತಿರುಗಿಸೋದು, ಹಿಂಗೆ ನೋಡೋದು, ಎಲ್ಲಿದೆಪ್ಪ ಫಾರ್ಮುಲಾ ದೇವ್ರೆ, ಎಲ್ಲಿದೆ ಫಾರ್ಮುಲಾ ಅಂತ. ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್. ಯಾಕೆ ಇದು ಹೇಳ್ತಿದ್ದೀನಿ ಅಂದರೆ, ನಿಮಗೆ ಮೊದಲೇ ಮ್ಯಾಥಮೆಟಿಕ್ಸ್ ಅಂದರೆ ತುಂಬ ಜನಕ್ಕೆ ಭಯ ಇರುತ್ತೆ, ಹೆದರಿಕೆ ಇರುತ್ತೆ. ನೀವು ಇಷ್ಟು ಬೇಸಿಕ್ ಮಾಡಿಲ್ಲ ಅಂದರೆ ಆ ಒಂದು ಒಳ ಹೋದಾಗ ಏನೊಂದು ಟೆನ್ಷನ್ ಕ್ರಿಯೇಟ್ ಆಗುತ್ತಲ್ಲ ನಿಮ್ಮಲ್ಲಿ ಖಂಡಿತ ಕ್ರಿಯೇಟ್ ಆಗುತ್ತೆ. ಮ್ಯಾಥಮೆಟಿಕ್ಸ್ ಆರ್ ಎನಿ ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್ ದಟ್ ಇಸ್ ಇನ್ ಯರ್ ಲೈಫ್, ಇದು ಏನಂತಾರೆ ಒಂಥರ ಭಯ, ಫಿಯರ್, ಟೆನ್ಷನ್ ಕ್ರಿಯೇಟ್ ಆಗೇ ಆಗುತ್ತೆ. ಇಟ್ಸ್ 100%. ಅದು ಯಾರಿಂದನೂ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮಂಥವ್ರಿಗೆ ಆಗಲಿ ನಿಮ್ಮಂಥವ್ರಿಗೆ ಆಗಲಿ ಖಂಡಿತ ಒಂದು ಟೆನ್ಷನ್ ಆಗೇ ಆಗುತ್ತೆ. ಏನೋ ಒಂಥರ ಭಯ ಇರುತ್ತೆ. ಸೊ ಆ ಭಯಕ್ಕೆ, ಒಂದು ಟೆನ್ಷನ್ಗೆ ನೀವು ಟಗಡಗಡಕಂತ ತಿರುಗಿಸ್ತೀರಾ. ಏನೋ ಟೆನ್ಷನ್ ನಿಮಗೆ ಬೇಕಾದ ಫಾರ್ಮುಲಾ ಕಂಡಿರಲ್ಲ. ಸೊ ಆ ಥರ ಎಲ್ಲ ಟೆನ್ಷನ್ಸ್ ಆಗ್ತಿರುತ್ತೆ. ಸೊ ಹಂಗಾಗಿ ಈ ಟೆನ್ಷನ್ಗಳ ಮಧ್ಯೆ ನೀವು ಹುಡುಕೋದ್ರಲ್ಲಿ ಸಮಯ ಕಳೆದಾಗ ನಿಮಗೆ ಒಂದು ಲೆಕ್ಕಕ್ಕೆ ಅಂತ ನಾವು ಲೆಕ್ಕ ತೊಗೊಂಡ್ರೆ ಯು ಹ್ಯಾವ್ ಟು ಸ್ಪೇರ್ ಮಿನಿಮಮ್ ಹೌ ಮೆನಿ ಮಿನಿಟ್ಸ್? ಮಿನಿಮಮ್ 10 minutes ಅಂದ್ಕೊಳ್ಳಿ ಒಂದು ಲೆಕ್ಕಕ್ಕೆ. 10 minutes ಸ್ಪೇರ್ ಮಾಡ್ತೀರಾ, ಆರ್ 5 minutes ಮಿನಿಮಮ್. ಮ್ಯಾಕ್ಸಿಮಮ್ 10, ಮಿನಿಮಮ್ 5, ನಾಟ್ ಮೋರ್ ದೆನ್ ದ್ಯಾಟ್. ಯಾಕಪ್ಪ ಅಂತ ಹೇಳಿದ್ರೆ ನಿಮಗೆ ಈಸಿಯಾಗಿ ಆನ್ಸರ್ ಗೊತ್ತಿತ್ತು ಅಂದರೆ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಷನ್ ಅಂದರೆ 5 minutesಲ್ಲಿ ಆಗುತ್ತೆ, ಅವ್ರು 6 minutesಲ್ಲಿ ಆಗುತ್ತೆ. ಮ್ಯಾಕ್ಸಿಮಮ್ 10 minutes ತೊಗೊಳ್ತೀರಾ. ಸೊ ನೀವು ಅದಕ್ಕೂ ಮೇಲೆ ತೊಗೊಂಡಾಗ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಅದು ಆಗಬಾರ್ದು ಅಂದರೆ ಫಸ್ಟು ಹ್ಯಾಂಡ್ಔಟ್ನ ನೀಟಾಗಿ ನೋಡಿ. ಪ್ರತಿಯೊಂದು ಪೇಜಿನ ಹ್ಯಾಂಡ್ಔಟಲ್ಲಿ ಏನಿದೆ ಅದು ನಿಮಗೆ ಹೇಳಬೇಕು. ಈ ಪೇಜಲ್ಲಿರೋದಕ್ಕೆ ಈ ಫಾರ್ಮುಲಾ ಇದೆ, ಈ ಫಾರ್ಮುಲಾ ಹಂಗೆ ಈ ಲೆಕ್ಕಕ್ಕೆ ಹಾಕಬೇಕು ಅನ್ನೋದು ನಿಮಗೆ ಗೊತ್ತಿತ್ತು ಅಂದರೆ ಖಂಡಿತವಾಗಿ ಮಾಡ್ಬೋದು. ಸೊ ಇದೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ದಿಸ್ ಇಸ್ ಯುವರ್ ಹ್ಯಾಂಡ್ಔಟ್. ಈ ಹ್ಯಾಂಡ್ಔಟನ್ನು ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ದಿಸ್ ಇಸ್ ಯುವರ್ ಹ್ಯಾಂಡ್ಔಟ್ ಸ್ಟೂಡೆಂಟ್ಸ್, ರೈಟ್? ಇದೇ ಹ್ಯಾಂಡ್ಔಟ್ ಅನ್ಕೋತೀನಿ, ಅದು ಚೇಂಜಸ್ ಆಗಿದೆಯೋ ಗೊತ್ತಿಲ್ಲ, ಬಟ್ ದಿಸ್ ಇಸ್ ದ ಹ್ಯಾಂಡ್ಔಟ್. ಓಕೆ, ಯಾ.
2022-23ಇಂದಾನೆ 22 ಸ್ಕೀಮ್ ಸ್ಟಾರ್ಟ್ ಆಗಿರೋದು. ಸೊ ಇಫ್ ಯು ಆಲ್ ಕಮ್ ಅಂಡರ್ 22 ಸ್ಕೀಮ್ ಆಸ್ ವೆಲ್ ಕಮ್ ಅಂಡರ್ 22 ಸ್ಕೀಮ್. ದಿಸ್ ಇಸ್ ದ ಹ್ಯಾಂಡ್ ಔಟ್. ಈ ಹ್ಯಾಂಡ್ ಔಟ್ ಇರೋಂಥ ಪ್ರತಿಯೊಂದು ಫಾರ್ಮುಲಾ ಗಮನದಲ್ಲಿ ಇರ್ಬೇಕು ನಿಮಗೆ. ಯಾವ್ದಕ್ಕೆ ನಾನು ಏನು ಹಾಕ್ತೀನಿ, ಎಲ್ಲಿದೆ ಅಂತ ನಿಮಗೆ ಗಮನದಲ್ಲಿ ಇದ್ರೇ ಬೇಗ ಕೆಲಸ ಆಗುತ್ತೆ. ಇದರಿಂದನೇ ನಿಮ್ಗೆ ಈಸಿ ಮಾಡಿಕೊಡ್ತಾ ಇರೋದವರು. ಏನಕ್ಕೆ ಇಷ್ಟೆಲ್ಲ ಕೊಟ್ಟಿದ್ದಾರೆ ನಿಮಗೆ, ಇಷ್ಟೆಲ್ಲ ಕೊಟ್ಟಿದ್ದಾರೆ, ನಮ್ಗೆ ಇಷ್ಟೂ ಇಲ್ಲ. ನಮಗೆ ಇವನ್ನೆಲ್ಲ ನೋಡಿ, ಲೆಗ್ರಾಂಜಸ್ ಇಂಟರ್ಪೋಲೇಷನ್ ಫಾರ್ಮುಲಾ, ನಮಗೂ ಇದು ಲೆಗ್ರಾಂಜಸ್. ಇದು ನಾವು ಹೆಂಗೆ ನೆನ್ಪಿಟ್ಕೋಬೇಕು, ಲೆಗ್ರಾಂಜಸ್ಸು ನೋಡ್ತಿದ್ದೀರಾ ಅಲ್ವಾ, ನಾವು ಇದನ್ನು ನೆನ್ಪಿಟ್ಕೋಬೇಕು. ಆಮೇಲೆ ನಿಮಗೆ ಇನ್ನೊಂದು ಬೆನಿಫಿಷಿಯರಿ ಅಂದರೆ ನೋಡಿಲಿ, ವಾಟ್ ಈಸ್ ದಟ್ ಇಫ್ ಯು ಗೆಟ್ LE⁴ cos BT ಯು ವಿಲ್ ಗೆಟ್ ದಿಸ್ ಮಚ್. ಕರೆಕ್ಟ್ ಅಲ್ವಾ? ಈ ಥರ ಬಂದಾಗ ಏನು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೆಲ್ಲ ಹೇಳಿದಾರಲ್ಲ ನಿಮಗೆ, ನಮ್ಗೆ ಅಷ್ಟೂ ಇಲ್ಲ. ಸೊ ನಾವು ಹೆಂಗೆ ಬರೆದಿರಬೇಕು. ಇವಾಗ ನೀವು ಇದು ನೋಡ್ತಾ ಇದ್ರೆ ನನಗೆ ನೀವು ಫೇಲ್ ಆಗೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ನಂಗೆ ಅನ್ನಿಸ್ತಾ ಇದೆ ಮ್ಯಾಥಮೆಟಿಕ್ಸು. ಇಫ್ ಎನಿಬಡಿ ಇಸ್ ಗೆಟಿಂಗ್ ಫೇಲ್ ದೆರ್ ಇಸ್ ನೋ ರೀಸನ್ ಹಿಯರ್, ಬಿಕಾಸ್ ಎಲ್ಲ A to Z ಫೀಡ್ ಮಾಡ್ಬಿಟ್ಟಿದ್ದಾರೆ ನಿಮಗೆ. ಇಲ್ಲಿ ನೋಡಿ, ಇಂಟಿಗ್ರಲ್ ಕೊಟ್ಟಿದ್ದಾರೆ. ಇಂಟಿಗ್ರಲ್ ಯಾರು ಕೊಡ್ತಾರೆ? ಇಂಟಿಗ್ರಲ್ ನಾವೇ ನೆನ್ಪಿಟ್ಕೊಂಡು ಹೋಗ್ತಿದ್ವಿ. ಫ್ರಮ್ ಸ್ಕ್ರಾಚ್ ಟು ಅಡ್ವಾನ್ಸ್ ಇಟ್ ಇಸ್ ಬೀನ್ ಗಿವನ್. ಸೊ ಪ್ಲೀಸ್ ಟು ಯೂಸ್ ದಿಸ್ ಹ್ಯಾಂಡ್ ಬುಕ್ ಪ್ರಾಪರ್ಲಿ. ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಹ್ಯಾಂಡ್ ಬುಕ್ನ ಚೆನ್ನಾಗಿ ನೋಡ್ಕೋಬೇಕು, ಆಯಿತಾ? ಅದಾದಮೇಲೆ ಹ್ಯಾಂಡ್ ಬುಕ್ನ ನೋಡ್ಕೊಳ್ಳೋಕ್ಕೂ ಮುಂಚೆ, ಆ್ಯಕ್ಚುಲಿ ಆಮೇಲೆ ಹೇಳಬೇಕಾಗಿತ್ತು, ಫಸ್ಟೇ ಬಂದ್ಬಿಟ್ಟು ಹ್ಯಾಂಡ್ ಬುಕ್ ನೋಡ್ಕೊಳ್ಳೋಕೆ ಮುಂಚೆ ನೀವೇನು ಮಾಡಬೇಕು ಅಂತಂದರೆ, ಫುಲ್ ಹ್ಯಾಂಡ್ ಬುಕ್ನ ನೀವು ನೋಡ್ಕೊಳ್ಬೇಕು ಅಂತ ಮುಂಚೆ ಏನು ಮಾಡಬೇಕು ಅಂದರೆ, ನೀವು ಪ್ಲಾನ್ಡಾಗಿ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಫಸ್ಟು ನೀವು ಹೆಂಗೆ ಹ್ಯಾಂಡ್ ಬುಕ್ಕನ್ನು ನೋಡ್ತೀರಾ ಅಂತಂದರೆ, ಯು ವಿಲ್ ಸ್ಟಾರ್ಟ್ ಲುಕಿಂಗ್ ಅಟ್ ಯುವರ್ ಹ್ಯಾಂಡ್ ಬುಕ್, ಯು ಸ್ಟಾರ್ಟ್ ಸ್ಟಡಿಂಗ್. ಸುಮ್ಮನೆ ಹ್ಯಾಂಡ್ ಬುಕ್ ನೋಡೋಲ್ಲ, ಕರೆಕ್ಟ್ ಅಲ್ವಾ? ಸುಮ್ಮನೆ ಹ್ಯಾಂಡ್ ಬುಕ್ ನೋಡೋದಿಲ್ಲ. ಆ್ಯಂಡ್ ಮತ್ತೆ ಏನಂತ ಹೇಳಿದ್ರೆ, ನೀವು ಹ್ಯಾಂಡ್ ಬುಕ್ನ ಸುಮ್ಮನೆ ನೋಡ್ತಾ ಇದ್ರೂ ಕೂಡ ನಿಮಗೆ ಯಾವ ಒಂದು ಮಾಡೆಲ್ಗೆ ಯಾವ ಲೆಕ್ಕ ಅಂತ ನೋಡೋಕ್ಕೆಲ್ಲ ಆಗಲ್ಲ ಅಲ್ವಾ? ಸೊ ದಟ್ ಯು ಹ್ಯಾವ್ ಟು ಡೂ ವೈಲ್ ಕಮಿಂಗ್ ಇನ್ ಟು ದಟ್ ಪರ್ಟಿಕ್ಯುಲರ್ ಮಾಡೆಲ್. ಸೊ ಆ ಪರ್ಟಿಕ್ಯುಲರ್ ಮಾಡೆಲ್ನ ನೀವು ನೋಡಿದಾಗಲೇ ಗೊತ್ತಾಗುತ್ತೆ. ಸೊ ಆಲ್ರೆಡಿ ಟೋಲ್ಡ್ ಯು ಸೆಲೆಕ್ಟ್ 3 ಈಸಿಯೆಸ್ಟ್ ಮಾಡೆಲ್ ಅಂತ ಹೇಳಿದ್ದೆ. ಐ ಹೋಪ್ ಯು ಹ್ಯಾವ್ ಆಲ್ರೆಡಿ ಡನ್ ದಟ್. ನೀವೇನು ಗೊತ್ತಾ, ನೀವು ಯಾವ ಮಾಡೆಲ್ ಚೆನ್ನಾಗಿದೆ ಅದನ್ನು ನೀವು ಅಟೆಂಪ್ಟ್ ಮಾಡುವಂತಹ ಒಂದು ಏನಂತ ಹೇಳ್ತಾರೆ ಸ್ಟ್ರೆಂತ್ ಇರಬೇಕು ನಿಮಗೆ. ಫಸ್ಟು ಸೆಲೆಕ್ಟ್ 3 ಈಸಿಯೆಸ್ಟ್ ಮಾಡೆಲ್ ಆ್ಯಂಡ್ ಸ್ಟಾರ್ಟ್ ಸ್ಟಡಿ, ಆಯಿತಾ? ಈ ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟಲ್ಲಿ 2 ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ. ಸ್ಟೂಡೆಂಟ್ಸ್ ಪ್ಲೀಸ್ ಟು ಲಿಸನ್ ಟು ಮೀ ಕೇರ್ಫುಲಿ. ಈ ವಿಡಿಯೋಸ್ನ ಹೆಚ್ಚು ವಾಚ್ ಮಾಡಿ ಬೆನಿಫಿಷಿಯರಿ ಆಗಿ, ಆಯಿತಾ? ಸೊ 2 ಸಿಚುಯೇಷನ್ ಬರುತ್ತೆ. ಒಂದೇನಾಗಿರುತ್ತೆ, ಪೇಪರ್ ಈಸಿನೇ ಇರುತ್ತೆ, ನೀವು ಯಾವ ಆರ್ಡ್ರಲ್ಲಿ ಓದಿರ್ತೀರಾ ಅದೇ ಆರ್ಡ್ರಲ್ಲಿ ಬರೆಯೋಂಥ ಶಕ್ತಿ ನಿಮಗಿರುತ್ತೆ, ಅಲ್ಲೇ ನೀವು ಸ್ಟಾರ್ಟ್ ಮಾಡ್ತೀರಾ, ಹೌದಾ? ಇನ್ನೊಂದೇನಾಗಿರುತ್ತೆ ಅಂದರೆ, ಪೇಪರ್ ವಿಲ್ ಬಿ ಕಂಪ್ಲೀಟ್ಲಿ ಡಿಫಿಕಲ್ಟ್ ಆ್ಯಂಡ್ ನೀವು ಚೆಕ್ ಮಾಡ್ತೀರಾ, ನಾನು ಓದಿರೋದ್ರಲ್ಲಿ ಯಾವ್ದು ಈಸಿ ಇದೆ ಅಂತ, ಅದನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ 2 ಥರ ಸಿಚುಯೇಷನ್ ಇದೆ. ಸೊ ಹಾಗಾಗಿ ನೀವು 2 ಸಿಚುಯೇಷನ್ಗೆ ಪ್ರಿಪೇರ್ ಆಗಬೇಕು ಅಂದರೆ, ಫಸ್ಟ್ ಸೆಲೆಕ್ಟ್ 3 ಈಸಿಯೆಸ್ಟ್ ಮಾಡೆಲ್ ಆ್ಯಂಡ್ ಸ್ಟಾರ್ಟ್ ಸ್ಟಡಿಂಗ್. ಈ 3 ಈಸಿ ಮಾಡೆಲ್ನ ಸೆಲೆಕ್ಟ್ ಮಾಡಿ ಸ್ಟಡಿ ಮಾಡ್ತಾ ಹೋಗಿ, ಯಾವುದನ್ನು ಬಿಡಬೇಡಿ, ಸ್ಟಡಿ ಮಾಡಿ, ಪ್ರತಿಯೊಂದನ್ನು ಸ್ಟಡಿ ಮಾಡಿ, ಆಯಿತಾ? ಸೊ ನೀವು ಈಸಿಯೆಸ್ಟ್ ಯಾಕೆ ಹೋಗಬೇಕು, ನಾನು ಫಸ್ಟೇ ಚೆನ್ನಾಗಿರೋದಾಗಿ ಬರೀಬೇಕು ಅಂದರೆ, ನಿಮಗೆ ಮಾರ್ಕ್ಸ್ ಬೇಕು ಅಂದರೆ ಅದೇ ಮಾಡಬೇಕು, ಬೇರೆ ಏನೂ ಇಲ್ಲ, ಆಯಿತಾ? ಸೊ ನೀವು ತುಂಬ ಜನ ಈಗಲೂ ನೀವು ಫಸ್ಟ್ ಸೆಮ್ಮಲ್ಲಿದ್ದೀರಾ, ನಿಮ್ಗೆ ಐಡಿಯಾ ಇರಲ್ಲ. ಇವನ್ ನಾನು ಫಸ್ಟ್ ಸೆಮ್ಮಲ್ಲಿದ್ದಾಗ ಇಷ್ಟು ಐಡಿಯಾನೂ ಇರಲಿಲ್ಲ. ಇವತ್ತು ನಾನು ನಿಮ್ಗೆ ಏನು ಹೇಳ್ತಿದ್ದೀನಿ, ಆ ಐಡಿಯಾಸ್ಗಳಾಗಲಿ, ಆ ಒಂದು ಇನ್ಫಾರ್ಮೇಷನ್ ಆಗಲಿ, ಈ ಥರ ಇರಬೇಕು, ನಾನು ಹೀಗೆ ಮಾಡಬೇಕು ಅನ್ನೋದು ನನಗೆ ಲಿಟ್ರಲಿ ಗೊತ್ತಿರಲಿಲ್ಲ. ನಂಗೆ ಗೊತ್ತಾಗೋಷ್ಟೊತ್ತಿಗೆ ತುಂಬ ಟೈಮ್ ಆಯಿತು. ಬಟ್ ಅದರ ತಿಳ್ಕೊಂಡಿದ್ರೆ ನಾವು ಒಳ್ಳೆ ಬೆನಿಫಿಷರಿ ಆಗ್ಬೋದಾಯಿತು. ಬಟ್ ಎಸ್, ಸೊ ನಾನು ಅದನ್ನು ತಿಳ್ಕೊಂಡ್ಮೇಲೆ ಅನಿಸಿದ್ದು, ಸೊ ಇದೆಲ್ಲ ನಮಗೆ ಹೇಳೋರು ಇರಲಿಲ್ಲ. ಸೊ ನಾನಾದರೂ ಒಂದಿಷ್ಟು ಜನಕ್ಕೆ ಹೇಳೋಣ, ಸೊ ಅದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಬಂದಿತ್ತು, ರೈಟ್? ಹೇಳೋರು ಇರಲಿಲ್ಲ ಇನ್ ದ ಸೆನ್ಸ್ ಹೆಂಗೆ ಅಂದರೆ, ಕ್ಲಾಸಸ್ ಆಗ್ತಿತ್ತು, ನಾರ್ಮಲ್ ಏನು ಹೇಳ್ಕೊಡ್ತಿದ್ರು ಅದನ್ನು ಕೇಳಿಸ್ಕೊತಿದ್ವಿ, ಬರಿತಿದ್ವೋ ಹೊರತು ದೇ ವರ್ ನಾಟ್ ಟೆಲಿಂಗ್ ದೀಸ್ ಕೈಂಡ್ಸ್ ಆಫ್ ಸಿಂಪಲ್ ಒಂದು ಸಣ್ಣ ಪುಟ್ಟ ಸೂಕ್ಷ್ಮಗಳೂ ಹೇಳ್ತಿಲ್ಲ. ಹೇಳ್ಕೊಡೋರು ಇಂಪಾರ್ಟೆಂಟ್ ಕ್ವಶನ್ ಡಿಸ್ಕಸ್ ಮಾಡೋರು, ವಿ ನೀಡ್ ಟು ರೈಟ್ ದ ಎಕ್ಸಾಮ್ಸ್ ಅಷ್ಟೇ. ಬಟ್ ಈ ಥರ ಸಣ್ಣ ಪುಟ್ಟ ಸೂಕ್ಷ್ಮಗಳು ನಮ್ಗೆ ಹೇಳ್ಕೊಟ್ಟಾಗ, ಆನ್ಸರ್ ರೈಟಿಂಗ್ ಆಗ್ಬೋದು, ಇಲ್ಲ ಈ ಥರ ನೀವು ಹೀಗೆ ಬರಿಬೇಕು, ಸೊ ಫಸ್ಟ್ ಇದೇ ಅಟೆಂಪ್ಟ್ ಮಾಡಬೇಕು, ಯು ಹ್ಯಾವ್ ಟು ಇಂಪ್ರೆಸ್ ದಿ ವ್ಯಾಲ್ಯೂಯೇಟರ್ ಆ್ಯಂಡ್ ವೈಲ್ ರೈಟಿಂಗ್ ಹೌ ಅಂತ ಹೆಂಗೆ ಕಾನ್ಸೆಪ್ಟ್ ಆಗೋಗಿದೆ ಅಂದರೆ, ತುಂಬ ಜನ ಹೇಳ್ತಾರೆ ಫುಲ್ ಲೆಂತಿಯ ಆನ್ಸರ್ಸ್ ಬರೀರಿ ಅಂತಾರೆ, ತುಂಬ ಜನ ಹೇಳ್ತಾರೆ ನೀವು ಆನ್ಸರ್ ದ ಪಾಯಿಂಟ್ ಅಂತಾರೆ. ಸೊ ಈ ಥರ ಕೈಂಡ್ ಆಫ್ ಮಿಕ್ಸ್ಡ್ ಥಿಂಗ್ಸ್ ಮಧ್ಯೆ ಬದುಕ್ತವ್ರು. ಸೊ ನಾವು ಇದೆಲ್ಲ ಒಂದು ಪ್ರಾಪರ್ ಸ್ಟ್ರಕ್ಚರ್ ತಿಳ್ಕೊಳ್ಳೋ ತನಕನೇ ತುಂಬ ಇದಾಯಿತು. ಆ್ಯಂಡ್ ಅದನ್ನು ನಿಮಗೆ ಹಂಚೋದ್ರ ಮುಖಾಂತರ who doesn't have this much of idea, let they get the small piece of idea so that ಅವರು ಕೂಡ ಒಂದು ಒಳ್ಳೆ ಲೈಫನ್ನು ಲೀಡ್ ಮಾಡ್ತಾರೆ, ನೀಟಾಗಿ ಇಂಜಿನಿಯರಿಂಗ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಇಷ್ಟು ಮ್ಯಾಟ್ರುಗಳನ್ನ ನಿಮಗೆ ಹಂಚ್ಕೋತಾ ಇದ್ದೀನಿ. ಸೊ ಫಸ್ಟ್ ಸೆಮಿಸ್ಟರ್ ಮಕ್ಕಳಿಗೆ ಇನ್ನೂ ಏನೂ ಗೊತ್ತಿರಲ್ಲ, ಅದೇ ಸ್ಟಿಲ್ ಒಂದು ಫೌಂಡೇಶನ್. ಬಿ ಈಸ್ ಲೈಕ್ ಬಿಲ್ಡಿಂಗ್ ಎ ಹೌಸ್. ಫಸ್ಟ್ ಸೆಮ್ ಇಸ್ ಕಂಪ್ಲೀಟ್ಲಿ ಫೌಂಡೇಶನ್. ನಿಮ್ಮ ಫುಲ್ ಫೌಂಡೇಶನ್ ಏನು
ಕಲ್ತಿರ್ತೀರಾ ಆ ಫೌಂಡೇಶನ್ ಮೇಲೆ ಒಂದೊಂದಾಗಿ ಪಾಯ ಹಾಕ್ತಾ ಬರ್ತಾರೆ. ಅಂದರೆ ಏನು ಫೌಂಡೇಶನ್ ಏನು ಕಲ್ತಿರ್ತೀರಾ ದೋಸ್ ಸಬ್ಜೆಕ್ಟ್ ವಿಲ್ ಕಂಟಿನ್ಯೂ ಇನ್ ಯರ್ ಡಿಪಾರ್ಟ್ಮೆಂಟ್ ಇಫ್ ನೀಡೆಡ್. ಅಂದರೆ ಈಗ ನೀವು ಯಾವುದೋ ಡಿಪಾರ್ಟ್ಮೆಂಟ್, ಇಫ್ ಯು ಆರ್ ಫ್ರಮ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಬೇಸಿಕ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ಸ್ ಏನಿದೆ ಅದ್ರದ್ದೊಂಚೂರು ನಿಮಗೆ ಕಂಟಿನ್ಯೂ ಆಗುತ್ತೆ ನಿಮ್ಮ ಇದರಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ. ಅದೇ ರೀತಿ ಇಫ್ ಯು ಆರ್ ಫ್ರಮ್ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಯು ಹ್ಯಾವ್ C++ ಆ್ಯಂಡ್ ದಿಸ್ ಪೈಥಾನ್ ಇರುತ್ತೆ, ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ಆ ಥರ ಕೆಲವೊಂದು ಸಬ್ಜೆಕ್ಟು ನಿಮ್ಮ ಬ್ರಾಂಚಿಗೆ ಕಂಟಿನ್ಯೂ ಆಗೋವಂಥದ್ದು ಒಂದಿರುತ್ತೆ. ಸೊ ಆ ಥರ. ಸೊ ಹಾಗಾಗಿ ಇದು ಫೌಂಡೇಶನು. ಸೊ ನೀವಿಲ್ಲಿ ಏನು ಫೌಂಡೇಶನ್ ಕಲ್ತಿರ್ತೀರಾ ಅದನ್ನೇ ನೀವು ಕಟ್ತಾ ಹೋಗ್ತೀರಾ ಆ ಥರ ಒಂದು ಇದಾಗುತ್ತೆ. ಸೊ ಹಾಗಾಗಿ ಇವಾಗ ಯುವರ್ ಫೌಂಡೇಶನ್ ಶುಡ್ ಬಿ ಸ್ಟ್ರಾಂಗ್ ಆ್ಯಂಡ್ ಯು ಆಲ್ ಶುಡ್ ನೋ ಹೌ ಟು ಅಟೆಂಪ್ಟ್ ಆನ್ಸರ್ಸ್. ಒಂದು ಬೇಸಿಕ್ ಆಗಿ ನಾನು ಹೆಂಗೆ ಆನ್ಸರ್ಸ್ ಅಟೆಂಪ್ಟ್ ಮಾಡಬೇಕು. ಸಬ್ಜೆಕ್ಟ್ ವೈಸ್ ವೇರಿ ಆಗುತ್ತೆ, ಬಟ್ ಏನು ಅಂದರೆ ಇನ್ ಜನರಲ್ ನಾನು ಹಿಂಗೆ ಹೇಗೆ ಮಾಡಬೇಕು ಅದನ್ನು ನಾನು ಹೇಳ್ಕೊಡ್ತಾನೆ. ಕ್ಲೀನಾಗಿ ಕೇಳಿಸ್ಕೊಳ್ಳಿ. ನಾನು ಹೇಳ್ದಂತೆ ಫಸ್ಟು 3 ಈಸಿ ಮಾಡ್ಯೂಲ್ ಸೆಲೆಕ್ಟ್ ಮಾಡಿಬಿಟ್ಟು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಜಸ್ಟ್ ಅ ಮಿನಿಟ್. ಎಸ್, ಓಕೆ, ಹಾಂ. ಸೆಲೆಕ್ಟ್ ಮಾಡಿಬಿಟ್ಟು ನೀವೇನು ಮಾಡ್ತೀರಾ ಅಂತ ಹೇಳಿದರೆ the first thing you have to do is study all the 3 in an order, and you should make sure that you will not miss all this. ಆಯಿತಾ? ಇದು ಯಾವುದನ್ನು ನೀವು ಮಿಸ್ ಮಾಡಬಾರ್ದು ಅನ್ನೋದು ನಾನು ಹೇಳ್ಕೊಡ್ತಾ ಇದ್ದೀನಿ. ಆಯಿತಾ? ಸೊ ಎಲ್ಲನೂ ಓದೋದ ಮೇಲೆ ಲಾಸ್ಟ್ 2 ಮಾಡ್ಯೂಲ್ಸ್ ದಟ್ ಯು ಫೈಂಡ್ ಇಟ್ ವೆರಿ ಡಿಫಿಕಲ್ಟ್, ನಂಗೆ ಗೊತ್ತಾಗ್ತಾ ಇಲ್ಲ ಅನ್ನೋ ಮಾಡ್ಯೂಲ್ಗೆ ನೀವು ಯು ಕ್ಯಾನ್ ಸೆಲೆಕ್ಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ದಟ್ ಇಸ್ ರಿಪೀಟಿಂಗ್ ಇನ್ ದ ಕ್ವೆಶನ್ ಪೇಪರ್. Right, most important question that is repeating in the question paper. ಆಯಿತಾ? ಸೊ ಇದನ್ನು ಮಾಡ್ಕೊಳ್ಳಿ. ದಿಸ್ ಇಸ್ ಆಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಟು. ನಾನು ಮ್ಯಾಥಮೆಟಿಕ್ಸ್ಗಂತಲೇ ಬಂದು ಮಾತಾಡ್ತಾ ಇದ್ದೀನಿ, ಬಟ್ ಇದೆಲ್ಲ ಸಬ್ಜೆಕ್ಟ್ಗೂ ನೀವು ಅಪ್ಲೈ ಮಾಡ್ಕೋಬೋದು. 100% ಇಟ್ ವಿಲ್ ವರ್ಕ್ಔಟ್. ರೈಟ್? ಎಸ್. ಆ್ಯಂಡ್ ಇದಾದಮೇಲೆ ನೀವೇನು ಮಾಡಬೇಕು ಅಂತಂದರೆ ಡೋಂಟ್ ಗೆಟ್ ಇನ್ ಟು ಚೇರ್ಸ್ ಆ್ಯಂಡ್ ಕನ್ಫ್ಯೂಷನ್ ಅಟ್ ದಿ ಎಂಡ್. ಏನಾಗುತ್ತೆ ಗೊತ್ತಾ, ನನಗೂ ಇದೇ ಪ್ರಾಬ್ಲಮ್ ಆಗುತ್ತೆ. ಐ ಆಮ್ 100% ಟೆಲ್ಲಿಂಗ್ ಯು, ಐ ಆಲ್ಸೋ ಫೇಸ್ ದಿಸ್ ಪ್ರಾಬ್ಲಮ್. ವೇರ್ ನಾವು ಲಾಸ್ಟಲ್ಲಿ ಓದುವಾಗ ಏನಾಗುತ್ತೆ ಅಂದರೆ ಇದನ್ನು ಮಾಡಬೇಕಾಗಿತ್ತು ಅದನ್ನು ಮಾಡಬೇಕಾಗಿತ್ತು ಅಂತ ಮಾಡ್ಕೊಂಡು ಹೊರಟೋಗ್ತೀವಿ. ಏನಾಗುತ್ತೆ ಗೊತ್ತಾ, ನಮ್ಗೆ ಟೆನ್ಷನ್ ಆಗುತ್ತೆ. ಅಲ್ಲೇನಾದ್ರು ಕೊಟ್ಟರೆ ಏನು ಮಾಡೋದು, ಇಲ್ಲೇನಾದ್ರು ಕೊಟ್ಟರೆ ಏನು ಮಾಡೋದು ಅನ್ನೋ ಟೆನ್ಷನ್ ಇರುತ್ತೆ. ಬಿಕಾಸ್ ನಮಗೆ ಕ್ವಶನ್ ಪೇಪರ್ ಹೇಗೆ ಬಂದ್ಬಿಡುತ್ತೋ ಅನ್ನೋ ಭಯದಲ್ಲಿ ನಾವು ಓದೋ ಸ್ಟ್ರಕ್ಚರ್ ಚೇಂಜ್ ಆಗಿಬಿಡುತ್ತೆ. ಅದನ್ನು ಮಾಡ್ಕೋಬೇಡಿ. ಅದನ್ನು ಮಾಡ್ಕೊಂಡ್ರೆ ಪ್ರಾಬ್ಲಮ್ ಆಗೋದು. ಅದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಏನು ಗೊತ್ತಾ, ನಾವು ಹಿಂಗೆ ಓದ್ತೀವಿ ಅಂತ ಪ್ಲಾನ್ ಹಾಕಿದರೆ ಹಾಗೆ ಓದಬೇಕು, ಬಿಡಬೇಡಿ. ಟೆನ್ಷನಿಗೆ ಅದನ್ನೇನಾದ್ರು ಕೇಳ್ಬಿಟ್ರೆ ತುಂಬ ದೊಡ್ಡ ಕ್ವಶನ್, ಅದು ಇಂಪಾರ್ಟೆಂಟ್ ಅಂತ ಅದನ್ನೇನಾದ್ರು ಕೇಳ್ಬಿಟ್ರೆ ಅಂತ ತೊಟ್ಟೋಗ್ತೀರಾ. ಏನಾಗುತ್ತೆ ಗೊತ್ತಾ, ನೀವು ಕಷ್ಟಪಟ್ಟು ನಾನು ಇಷ್ಟು ಓದ್ತೀನಿ ಅಂತ ಪ್ಲಾನ್ ಹಾಕಿರ್ತೀರಾ, ನೀವು ಯಾವುದೋ ಓದಿರಲ್ಲ, ಅದು ಯಾರೋ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ, ಎಕ್ಸಾಮ್ ಬರುತ್ತೆ ಅಂತ ಹೇಳ್ತಾರೆ. ಆವಾಗ ನೀವು ಅದು ಓದಿಲ್ಲದಿರೋದು ಕೂಡ ಟೆನ್ಷನ್ ಹತ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ವೆರ್ ದಟ್ ವಿಲ್ ಮೇಕ್ ಯು ಫೋರ್ಗೆಟ್ ಮೆನಿ ಥಿಂಗ್ಸ್ ದಟ್ ಯು ಹ್ಯಾವ್ ರೆಡ್. ಸೊ ಹಂಗಾಗಿ ಈ ಟೈಮಲ್ಲಿ ಹೊಸದು ಓದೋ ಅಂಥ ಟೈಮೂ ಅಲ್ಲ. ಯಾರಿಗೂ ಹೇಳ್ತಾ ಇದ್ದೀನಿ, ಯಾರಿಗೂ ಅಲ್ಲ. ಸೊ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಹೊಸದು ಓದೋ ಅಂಥ ಟೈಮ್ ಇದು ಯಾರಿಗೂ ಅಲ್ಲ. ಟೈಮ್ ಯಾವಾಗ? ಫಸ್ಟೇ ಓದಬೇಕು. ಓಕೆನಾ? ಫಸ್ಟೇ ಓದಬೇಕು. ಈಗ ನಾನು ಏನೋ ಹೊಸ್ದಾಗಿ ಓದ್ತೀನಿ ಅಂದರೆ ಇರೋ ಹಳೇದು ಮರ್ತೋಗುತ್ತೆ. ಸೊ ಪ್ಲಾನ್ ಹಾಕಿ ಎಷ್ಟು ಓದಿದ್ರೋ ಅಷ್ಟು ನೀಟಾಗಿ ಓದಿ. ಆಯಿತಾ? ಯಾವುದೇ ಕನ್ಫ್ಯೂಷನ್ ಬೇಡ, ಟೆನ್ಷನ್ ಬೇಡ. ನಂಗೆ ಅಲ್ಲಿ ಕೊಟ್ಟರೆ ಇಲ್ಲಿ ಕೊಟ್ಟರೆ ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಅನ್ನೋ ಟೆನ್ಷನ್ ಬೇಡ. ನೀವು ಎಷ್ಟು ಓದಿದ್ದೀರಾ ಅಷ್ಟನ್ನು ಓದಿ. ನೀಟಾಗಿ ಓದಬೇಕು, ಒಂದೊಂದು ಬೀಳದಂತೆ ಓದಬೇಕು. ನಿಮ್ಮ ಹತ್ರ ಇರೋಂಥ ಮೆಟೀರಿಯಲ್ಸ್ನ 100% ಸಾರ್ಥಕ ಮಾಡ್ಕೊಳ್ಳಿ. ಓಕೆನಾ? ದಟ್ಸ್ ಫೈನ್. ಓಕೆನಾ? ಯಾ. ಆಮೇಲೆ ಸೊ ಇವಾಗ ನಾನು 3 ಮಾಡ್ಯೂಲ್ನ ಹೆಂಗೆ ಓದಬೇಕು, ಹೌ ಡು ಐ ಹ್ಯಾವ್ ಟು ಸ್ಟಡಿ ಇನ್ ಅ ಸ್ಟ್ರಕ್ಚರ್ಡ್ ವೇ ಅನ್ನೋವಂಥದ್ದನ್ನು ನಾನು ಹೇಳ್ಕೊಡ್ತೀನಿ. ಆಯಿತಾ? ದಿಸ್ ಇಸ್ ಕಂಪ್ಲೀಟ್ಲಿ ಫಾರ್ ಮ್ಯಾಥಮೆಟಿಕ್ಸ್ ವಿಚ್ ಆಲ್ಸೋ ಇವನ್ ವರ್ಕ್ಸ್ ಫಾರ್ ಅದರ್ ಸಬ್ಜೆಕ್ಟ್. ಐ ಹೋಪ್ ಹೆಂಗೆ ಎಲ್ಲನೂ ಪಾಸ್ ಮಾಡಬೇಕು ಅಂತ ನಾನು ಹೇಳ್ಕೊಟ್ಟಿದ್ದೆ, ಅದೇ ಥರ ಮ್ಯಾಥಮೆಟಿಕ್ಸ್ಗೂ ಕೂಡ ಒಂದು ಸಣ್ಣ ಗೈಡನ್ನು ಕೊಡ್ತಾ ಇದ್ದೀನಿ. ಸೊ ನೀವೇನು ಮಾಡಬೇಕು ಮ್ಯಾಥಮೆಟಿಕ್ಸಲ್ಲಿ ಸ್ಪೆಷಲಿ ಅಂದರೆ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ PYQs, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ. ಲುಕ್ ಅಟ್ ದ ಕ್ವೆಶನ್ ವಾಟ್ ಇಸ್ ಬೀನ್ ಆಸ್ಕ್ಡ್ ಅಂಡ್ ಪ್ರಾಕ್ಟಿಸ್ ಅಕಾರ್ಡಿಂಗ್ ಟು ದಟ್. ಬಟ್ ಡೋಂಟ್ ಲೀವ್ ದ ಒನ್ ಟಾಪಿಕ್ ವಿಚ್ ಇಸ್ ನಾಟ್ ಆಸ್ಕ್ಡ್ ಇನ್ ಎಕ್ಸಾಮ್. ಇಫ್ ಯು ಲೀವ್ ದಟ್, ಕೆಲವ್ರು ಏನು ಮಾಡ್ತಾರೆ ಅಂದರೆ ನಾನು ಇಷ್ಟೆಲ್ಲ ಕ್ವಶನ್ಸ್ ಕೊಟ್ಟಿದ್ದೀನಿ, ರಿಪೀಟ್ ಆಗಿಬಿಟ್ಟಿದೆ, ನಾನು ಈ ಟಾಪಿಕಿಂದ ಕೊಟ್ಟಿಲ್ಲ, ಶಲ್ ಐ ಗಿವ್ ದಿಸ್ ಟಾಪಿಕ್ ಫಾರ್ ಎಕ್ಸಾಮ್ ಅಂತ ಕೊಡ್ತಾರೆ. ಸೊ ಅದಕ್ಕೋಸ್ಕರ ವಾಟ್ ಇಸ್ ರಿಮೈನಿಂಗ್, ವಾಟ್ ಇಸ್ ಲೆಫ್ಟ್ ಔಟ್ ಇನ್ ದ ಕ್ವೆಶನ್ ಪೇಪರ್, ಆ ಟಾಪಿಕನ್ನು ಮಿಸ್ ಮಾಡದಂತೆ ಓದಬೇಕು. ಇಸ್ ದಟ್ ರೈಟ್? ಎಸ್, ಯು ಹ್ಯಾವ್ ಟು ಡೂ ದಟ್. ಆಯಿತಾ? ಸೊ ನೀವು ಓದಬೇಕಾದ್ರೆ ಹೆಂಗೆ ಓದ್ತೀರಾ ಅಂದರೆ ನಿಮಗೆ ಫಾರ್ಮುಲಾ ಹ್ಯಾಂಡ್ ಔಟ್ ನಿಮ್ಮ ಕೈಯಲ್ಲಿದೆ, ಈಗ ಬರುತ್ತೆ ಹ್ಯಾಂಡ್ ಬುಕ್ನ ಸಮಾಚಾರ. ಸೊ ನೀವು ಓದ್ತಾ ಇರಬೇಕಾದ್ರೆ ಮ್ಯಾಥಮೆಟಿಕ್ಸ್ನ ಯು ಕೀಪ್ ಎ ಹ್ಯಾಂಡ್ ಬುಕ್ ಇನ್ ಫ್ರಂಟ್ ಆಫ್ ಯು, ಹ್ಯಾವ್ ಎ PYQ, ಮಾಡೆಲ್ ಕ್ವೆಶನ್ ಪೇಪರ್,
ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ ದಟ್ ಯು ಗೆಟ್ ಫ್ರಮ್ ರಿಸೋರ್ಸಸ್. ಇವಾಗ TIA ನವರು ಬಿಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಹಾಂ, ರಿಸೋರ್ಸಸಿಂದ ಏನು ಇಂಪಾರ್ಟೆಂಟ್ ಕ್ವಶನ್ ಸಿಗುತ್ತೆ ಅದನ್ನ ಇಟ್ಕೊಳ್ಳಿ. ಒಂದು ಕ್ವಶನ್ನ ತಗೊಳ್ಳಿ. ಆ ಕ್ವಶನ್ನ ತಗೊಂಡಾಗ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂದರೆ, ಯು ಹ್ಯಾವ್ ಟು ಫಸ್ಟ್ ಫೈಂಡ್ ಔಟ್ ದ ಫಾರ್ಮುಲಾ ಫಾರ್ ದಟ್ ಪರ್ಟಿಕ್ಯುಲರ್ ಇನ್ ದ ಹ್ಯಾಂಡ್ ಬುಕ್. ಆ್ಯಂಡ್ ಯು ಹ್ಯಾವ್ ಟು ರಿಮೆಂಬರ್ ದಟ್ ಈ ಒಂದು ಕ್ವಶನ್ ನಾನು ಮಾಡ್ತಾರಕ್ಕೆ ಈ ಥರ ಹ್ಯಾಂಡ್ ಬುಕ್ಕಲ್ಲಿ ಏನಂತಾರೆ, ಈ ಥರ ಒಂದು ಹ್ಯಾಂಡ್ ಬುಕ್ಕಲ್ಲಿ ಈ ಫಾರ್ಮುಲಾ ಅಂತ ಗುರ್ತಿಟ್ಕೋಬೇಕು. ಹೆಂಗೆ ಗುರ್ತಿಟ್ಕೋಬೇಕು? ನಿಮ್ಗೆ ಅಲ್ಲಿ ಹೋದ ತಕ್ಷಣ ನೀವು ಕ್ವಶನ್ ನೋಡಿದರೆ, ಅದೇ ಕ್ವಶನ್ ಕೇಳಿತ್ತು ನೀವು ನೋಡಿದ ತಕ್ಷಣನೇ ಹೆಂಗಾಗಬೇಕು ಅಂತ ಹೇಳಿದ್ರೆ, ನೋಡಿದ ತಕ್ಷಣನೇ ನೀವು ಈ ಕ್ವಶನ್ ಕೊಟ್ಟಿದ್ರು, ಓದಿದ್ದೆ, ಇದಕ್ಕೆ ಈ ಪೇಜ್ ನಂಬರ್ ನಾನು ಹ್ಯಾಂಡ್ ಬುಕ್ಕಲ್ಲಿ ಫಾರ್ಮುಲಾ ಇದೆ ಅಂತ ನೀವು ಕರೆಕ್ಟಾಗಿ ತೆಗೆದು ತಕ್ಷಣ ಸ್ಟಾರ್ಟ್ ಮಾಡ್ತಾ ಇರಬೇಕು. ಆ ಥರ ಇರಬೇಕಾಯ್ತಾ? ಸೊ ನಿಮಗೆ ಫಾರ್ಮುಲಾಯಿಂದ ಗಿವನ್ನಿಂದ 2 ಮಾರ್ಕ್ಸ್ ಬರೋ ಥರ V2ನೇ ಮಾಡಿದೆ, ಕರೆಕ್ಟ್ ಅಲ್ವಾ? ರೈಟ್? ಎಸ್. ಅದಾದಮೇಲೆ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಸ್ಟೆಪ್ಸ್ ಪ್ರಾಪರ್ಲಿ. ಪ್ರತಿಯೊಂದು ಸ್ಟೆಪ್ಸ್ನು ಕಾನ್ಸಂಟ್ರೇಟ್ ಮಾಡಿ. ಏನು ಗೊತ್ತಾ, ನಿಮ್ಗೆ ಎಲ್ಲ ಸ್ಟೆಪ್ಸ್ನು ಬರೆಯೋಕ್ಕಾಗ್ತಿಲ್ವಾ? ಕಾನ್ಸಂಟ್ರೇಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ಸ್ ದಟ್ ಇಸ್ ಪ್ರೆಸೆಂಟ್ ಇನ್ ಅ ಪ್ರಾಬ್ಲಮ್. ಒಂದು ಪ್ರಾಬ್ಲಮಲ್ಲಿ ಬರೋಂಥ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ಸ್ ಚಿಕ್ಕದು ಮಾಡಬೇಕಂತ ಏನೂ ಇಲ್ಲ. ಇವಾಗ 2 + 2 4 ಅಂತ ಇರುತ್ತೆ, ಅದನ್ನು ಬರ್ಕೊಂಡು ಕೂರೋ ಅವಶ್ಯಕತೆ ಇಲ್ಲ. ಎವ್ರಿಬಡಿ ನೋಸ್ ದಟ್ 2 + 2 is 4. ಯು ಕ್ಯಾನ್ ಜಸ್ಟ್ ಮೂವ್ ಆನ್, ಕರೆಕ್ಟ್ ಅಲ್ವಾ? 2 + 2 is 4 ಅನ್ನೋದು ಎಲ್ಲರಿಗೂ ಗೊತ್ತು. ಅದನ್ನು ಬರೀತೀರಾ, ಲೈಕ್ 2 + 2 = 4 ಅಂತ ಇಲ್ಲ ಅಲ್ವಾ? ದಟ್ಸ್ ಜಸ್ಟ್ ಅ ಸಿಂಪಲ್ ಥಿಂಗ್. ಆ ಥರ ಸಿಂಪಲ್ ಥಿಂಗ್ಸ್ ನಿಮಗೆ ಕಂಡಿದ್ದೇ ಆದರೆ ಆ ಸಿಂಪಲ್ ಥಿಂಗ್ಸನ್ನು ಕ್ಯಾನ್ ನೋಮೆಟ್ ಆ್ಯಂಡ್ ಮೂವ್ ಆನ್. ಬಟ್ ಪ್ಲೀಸ್ ಟು ಮೇಕ್ ಶೋರ್ ದಟ್ ಡೋಂಟ್ ಮಿಸ್ ದೋಸ್ ಇಂಪಾರ್ಟೆಂಟ್ ಸ್ಟೆಪ್ಸ್ ದಟ್ ಇಸ್ ಪ್ರೆಸೆಂಟ್ ದೇರ್. ಇಂಪಾರ್ಟೆಂಟ್ ಸ್ಟೆಪ್ಸ್ಗಳನ್ನಾದರೂ ಬರೆಯಕ್ಕೆ ನೋಡಿ. ನೀವು ಒಂದು ನೋಡ್ಕೊಳ್ಳಿ, ಅವ್ರಿಗೆ ಯಾವ್ದು ಬೇಕಾಗುತ್ತೆ, ಯಾವ ಸ್ಟೆಪ್ ಅವ್ರಿಗೆ ಬೇಕಾಗುತ್ತೆ ಅಂತ. ಏನಾಗುತ್ತೆ ಅಂತಂದರೆ, ಅವರು ನಿಮಗೆ ಫಾರ್ಮುಲಾ ಬರೆದಿರ್ತಾರೆ, ಫೈನಲ್ ಆನ್ಸರನ್ನು ಬರೆದಿರ್ತಾರೆ. ಸೊ ಅದು ಬಿಟ್ಟು ಅವರು ಬೇರೆ ಏನೂ ಇದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಫ್ ಯು ವಾಂಟ್ ಹೌ ವಾಸ್ ಯುವರ್ ಮ್ಯಾಥ್ಸ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಖಂಡಿತ ತೋರಿಸ್ಕೊಡ್ತೀನಿ ರೀ, ನಿಮಗಾಗೇನೆ ತೋರಿಸ್ಬಿಡ್ತೀನಿ ನಾನು. ಬಿಕಾಸ್ ನಿಮಗೆ ಗೊತ್ತಾಗುತ್ತಲ್ವಾ, ಯು ವಿಲ್ ಬಿ ಹ್ಯಾವಿಂಗ್ ಎನ್ ಐಡಿಯಾ ಗೈಸ್. ಇದಕ್ಕೋಸ್ಕರನೇ ಮಾಡ್ತಿರೋದು. ಬಿಕಾಸ್ ಮ್ಯಾಥ್ಸ್ ಅಂದ್ರೇ ಹೆದರೋರು ಜಾಸ್ತಿ. ಬೇರೆದಾದ್ರೆ ಹೆಂಗೋ ಥಿಯರಿನ ಬ್ಯಾಟ್ ಮಾಡ್ತೀನಿ ಅನ್ನೋರು ಇದ್ದೀರಾ, ಬಟ್ ಮ್ಯಾಥಮೆಟಿಕ್ಸ್ ಇಸ್ something that everybody feels like this subject is not for us. Even I also feel the same. ಸುಮಾರು ಜನ ಹೇಟೆಡ್ ಸಬ್ಜೆಕ್ಟು ಕೂಡ ಹೌದು. ಬಟ್ ಇಫ್ ಯು ಜಸ್ಟ್ ರಿಯಲಿ ಲವ್ ಇಟ್ ದೆನ್ ಎವ್ರಿಥಿಂಗ್ ವಿಲ್ ಗೋ ಆನ್ ವೆಲ್. ಇದು So I'll open your mathematics this thing. ಇಲ್ಲಿ ಯಾವುದಿದೆ, BMAT E ಇದೆ, ತೊಗೋತೀನಿ. ಇದು ಯಾವುದು, ಟ್ರಿಬಲ್ ಸ್ಟ್ರೀಮ್ ಮ್ಯಾಥಮೆಟಿಕ್ಸ್. ಓಕೆ, ನನಗೆ ಯಾವ್ದು ಸಿಗುತ್ತೆ ಅದು ತೊಗೋತೀನಿ. ಬಟ್ ಐ ಹ್ಯಾವ್ ಟು ಶೋ ಯು ಹೌ ಇಸ್ ದ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಫಾರ್ ಯು, ರೈಟ್? ಓಕೆನಾ? ಸೊ ಇಲ್ಲಿ ಒಂದು ಪ್ರಾಬ್ಲಮನ್ನು ಕೊಟ್ಟಿದ್ದಾರೆ, ಆಯಿತಾ? ಐ ಜಸ್ಟ್ ಟೇಕ್ ಎ ಪ್ರಾಬ್ಲಮ್. ಸೇ ಇಲ್ಲೊಂದೆರಡು ಪ್ರಾಬ್ಲಮನ್ನು ಕೊಟ್ಟಿದ್ದಾರೆ, ಇಲ್ಲೊಂದು ಕೊಟ್ಟಿದ್ದಾರೆ. ನೋಡೋಣ, ಮೂರೂ ನೋಡೋಣ, ಆಯಿತಾ? ಸೊ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಕೇಳಿದ್ದಾರೆ, ಗಾಸ್ ಎಲಿಮಿನೇಷನು, ಗಾಸ್ ಸೀರಿಯಲ್ ಕೇಳಿದ್ದಾರೆ. ಇದನ್ನು ತೊಗೊಳ್ಳೋಣ ಬನ್ನಿ, ಎಲ್ಲ ಥರ ನೋಡೋಣ ಹೆಂಗಿದೆ ಅಂತ ಕಂಪ್ಲೀಟಾಗಿ. ಓಕೆ, ಇವಾಗ ಇಲ್ಲೇನಾಗಿದೆ ನೀವು ಗಮನಿಸ್ಬೋದು, 1C ಕೊಟ್ಟಿದ್ದಾರೆ ನೋಡಿ. ಇವ್ರು ಏನು ಮಾಡಿದ್ದಾರೆ, ದೇವ್ ರಿಟನ್ ಓನ್ಲಿ ದ ಲಾಸ್ಟ್ ಆನ್ಸರ್ ದಟ್ ಇಸ್ ರಿಕ್ವೈರ್ಡ್. ಇದು ಆ್ಯಂಡ್ ದಿಸ್ ಒನ್, ದಿಸ್ ಆ್ಯಂಡ್ ದಿಸ್ ಆಲ್ ಇಸ್ ಗಿವನ್ ಇಸ್ ಲಾಸ್ಟ್ ಆನ್ಸರ್ಸ್ ಓನ್ಲಿ. ಯಾರೂ ಸ್ಟೆಪ್ಸ್ ಬರದೇ ಇಲ್ಲ. ಆಲ್ಮೋಸ್ಟ್ ಮ್ಯಾಥಮೆಟಿಕ್ಸಲ್ಲಿ ನಾವು ನೋಡ್ದಂಗೆ, ನಾವು MTechಲ್ಲಿ ವಿ ಹ್ಯಾವ್ ಸ್ಟಡಿಡ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಅಲ್ಲಿ ನಾವು ನೋಡ್ದಂಗೆ ಎಲ್ಲ ಇಟ್ ಇಸ್ ಆಲ್ ಜಸ್ಟ್ ಅ ಫೈನಲ್ ಆನ್ಸರ್ ದಟ್ ದೇ ರಿಕ್ವೈರ್. ಫೈನಲ್ ಆನ್ಸರ್ ಪ್ರಾಪರ್ ಆಗಿತ್ತು ಅಂದರೆ ಸುಮ್ಮನೆ ಮಾರ್ಕ್ಸ್ ಕೊಡ್ತಾರೆ. ಸೊ ಕಾನ್ಸಂಟ್ರೇಟ್ ಮೋರ್ ಆನ್ ದ ಸ್ಟೆಪ್ಸ್ ಆನ್ ದ ಫೈನಲ್ ಆನ್ಸರ್. ಓಕೆ, ಅಂದರೆ ಸ್ಟೆಪ್ಸ್ ಅಂದರೆ ವೆರಿ ಇಂಪಾರ್ಟೆಂಟ್ ಸ್ಟೆಪ್ಸ್ ಆ್ಯಂಡ್ ದ ಫೈನಲ್ ಆನ್ಸರ್, ರೈಟ್? ಎಸ್. ಓಕೆ, ಸೊ ನೋಡಿ, ಎಲ್ಲ ಕಡೆನೂ ಫೈನಲ್ ಆನ್ಸರ್ ಕೊಟ್ಟಿದ್ದಾರೆ ನೋಡಿ. ಇಲ್ಲೂ ಫೈನಲ್ ಆನ್ಸರ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಅವರು ಮೇನ್ ಇಂಪಾರ್ಟೆಂಟ್ ಸ್ಟೆಪ್ಸ್ ಆನ್ ದ ಫೈನಲ್ ಆನ್ಸರ್ಸ್ಗೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ, ಕರೆಕ್ಟ್ ಅಲ್ವಾ? 2A ಬಂದ್ಬಿಟ್ಟು ಏನಾಗಿತ್ತು, 2A ಬಂದ್ಬಿಟ್ಟು ದ ಕ್ವಶನ್ ಇಸ್ ಗಿವನ್ ಆಸ್
ಪ್ರೂವ್ ದಟ್ ದ ಪೇರ್ ಆಫ್ ಕರ್ವ್ ಇಂಟರ್ಸೆಕ್ಟ್ ಆರ್ಥೋಗನಲಿ, ದೀಸ್ ಟು ಪೇರ್ ಆಫ್ ಕರ್ವ್ಸ್ ವಿಲ್ ಇಂಟರ್ಸೆಕ್ಟ್ ಆರ್ಥೋಗನಲಿ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಏನು ಮಾಡಿದ್ದಾರೆ ನೋಡಿ, ತುಂಬ ಸಿಂಪಲ್ ಸ್ಟೆಪ್ಸು. ಅಂದರೆ ಇಲ್ಲೇನಾಗಿದೆ, ಒಂದು ಬೇಸಿಕ್ಸ್ ಒಂದು ಇಂಪಾರ್ಟೆಂಟ್ ಸ್ಟೆಪ್ಪನ್ನು ಕೊಟ್ಟಿದ್ದಾರೆ. ದಟ್ ಈಸ್ ಫಾರ್ ಆರ್ ಇಸ್ ಈಕ್ವಲ್ ಟು ಎ ಸೀಕ್ ಸ್ಕ್ವೇರ್ ಥೀಟಾ ಬೈ 2 ಡಿ ಆರ್ ಬೈ ಡಿ ಥೀಟಾ ಇಸ್ ಈಕ್ವಲ್ ಟು ದಿಸ್ ಮಚ್ ಅಂತ ಕೊಟ್ಟಿದ್ದಾರೆ. ಇವಾಗ ಬಿ ಇಸ್ ಈಕ್ವಲ್ ಟು ಕೊಸಿಕ್ ಸ್ಕ್ವೇರ್ ಥೀಟಾ ಬೈ 2 ಡಿ ಆರ್ ಬೈ ಡಿ ಥೀಟಾ. ಸಿ ಡಿ ಆರ್ ಬೈ ಡಿ ಥೀಟಾ ಅನ್ನೋದೊಂದು ವ್ಯಾಲ್ಯೂ ಟು ಫೈಂಡ್ ಔಟ್. ಅದಕ್ಕೆ ನೀವೇನೋ ಸ್ಟೆಪ್ಸ್ ಮಾಡ್ತೀರಾ, ಬಟ್ ಅವರು ಆ ಸ್ಟೆಪ್ಸ್ಗಿಂತನೂ ಹೆಚ್ಚಾಗಿ ವಾಟ್ ಇಸ್ ದಿಸ್ ಡಿ ಆರ್ ಬೈ ಡಿ ಥೀಟಾ ಅಂಡ್ ಡಿ ಆರ್ ಬೈ ಡಿ ಥೀಟಾ ಏನು ಬರಬೇಕು ಅದಕ್ಕೆ ಫೋಕಸ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಅಟ್ ದ ಲಾಸ್ಟ್ ಸ್ಟೆಪ್ ಟೇಕನ್ ಟ್ಯಾನ್ ಥೀಟಾ 1 ಆ್ಯಂಡ್ ಟ್ಯಾನ್ ಥೀಟಾ 2 ಇಸ್ ಈಕ್ವಲ್ ಟು ವಾಟ್ ಅಂತ ಫೈಂಡ್ ಔಟ್ ಮಾಡಿದ್ದಾರೆ. ಸೊ ಅದಕ್ಕೊಂದು ಕಾನ್ಸಂಟ್ರೇಷನನ್ನು ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಥೀಟಾ 1 ಮೈನಸ್ ಥೀಟಾ φ1 ಮೈನಸ್ φ2 ದ ಹೋಲ್ ಬಾರ್ ವಿಚ್ ಇಸ್ ಈಕ್ವಲ್ ಟು π/2 ಅಂತ ಹೇಳಿದ್ದಾರೆ. ಹೆನ್ಸ್ ದ ಕರ್ವ್ ಇಂಟರ್ಸೆಕ್ಟ್ ಆರ್ಥೋಗನಲಿ ಅಂತ ಹೇಳಿದ್ದಾರೆ. ಅಂದರೆ ಅವರು ಮೇನ್ ಬೇಸಿಕ್ಸ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಸೊ ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ ಮೇನ್ ಬೇಸಿಕ್ಸ್ ಏನಿದೆ, ವಾಟ್ ಇಸ್ ದ ಮೇನ್ ಥಿಂಗ್ಸ್ ದಟ್ ಐ ಹ್ಯಾವ್ ಟು ರೈಟ್ ಅಂತ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸೊ ಈ ಥರ ನೋಡಿ ಆಯಿತಾ, ಎಲ್ಲನೂ ಬರೀತಾ ಕೂತ್ಕೋಬೇಕು, ನಾನೊಂದು ಪೇಜ್ ಮ್ಯಾಥ್ಸ್ ವರ್ಕ್ ಮಾಡಬೇಕು ಅನ್ನೋದು ಇಲ್ಲ. ಅಲ್ಲಿ ನೀವು ಲಾಸ್ಟ್ ಆನ್ಸರ್ ಸ್ಯಾಟಿಸ್ಫೈ ಮಾಡಿದ್ದು, ಇಫ್ ಯು ಹ್ಯಾವ್ ಸ್ಯಾಟಿಸ್ಫೈಡ್ ವಿತ್ ದಿ ವಾಟ್ ಐ ಕ್ಯಾನ್ ಸೇ ದ ಫಾರ್ಮುಲಾಸ್, ಆ್ಯಂಡ್ ಇಫ್ ಯು ಸ್ಯಾಟಿಸ್ಫೈಡ್ ವಿತ್ ದ ಮೇನ್ ಸ್ಟೆಪ್ಸ್ ದಟ್ ದೇ ರಿಕ್ವೈರ್, ಆ್ಯಂಡ್ ಇಫ್ ಯು ಹ್ಯಾವ್ ಸ್ಯಾಟಿಸ್ಫೈಡ್ ವಿತ್ ದ ಆನ್ಸರ್ಸ್, ಸೊ ದೆನ್ ಇಟ್ ವಿಲ್ ಬಿ ಆಫ್ ಗುಡ್ ರಿಸಲ್ಟ್. ಈ ಥರನೇ ಮ್ಯಾಥಮೆಟಿಕ್ಸಲ್ಲಿ ಇರೋದು. ಯಾರು ನಿಮಗೆ ಸ್ಟೆಪ್ಸ್ ಬರೀತಾ ಕೂತ್ಕೊಳ್ಳಲ್ಲ, ರೈಟ್? ನೊಬಡಿ ಹ್ಯಾವ್ ರಿಟರ್ನ್ ದ ಸ್ಟೆಪ್ಸ್. ಆಸ್ ಯು ಆಲ್ ಕ್ಯಾನ್ ಸಿ, ಆಲ್ ಇಸ್ ಫೈನಲ್ ಆನ್ಸರ್ ಕೇಸ್. ಫೈನಲ್ ಆನ್ಸರೇ ಬರೆದಿದ್ದಾರೆ ಎಲ್ಲ ಕಡೆನೂ ಅಷ್ಟೇ. ಜಸ್ಟ್ ಫೈನಲ್ ಆನ್ಸರ್ ಬರೆದಿದ್ದಾರೆ. ಅವ್ರಿಗೆ ಇದು ಬೇಕು ನಿಮ್ಮ ಹತ್ರ ಅಷ್ಟೇ. ಸೊ ಅದಕ್ಕೋಸ್ಕರ ಕಾನ್ಸಂಟ್ರೇಟ್ ಆನ್ ದ್ಯಾಟ್ ಆ್ಯಂಡ್ ದ ಮೇನ್ ಸ್ಟೆಪ್ಸ್. ಮೇನ್ ಸ್ಟೆಪ್ಸು ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗಿ. ಸಿಂಪಲ್ ಸಬ್ಸ್ಟಿಟ್ಯೂಷನ್ಸ್ ಎಲ್ಲ ಬಿಟ್ಬಿಡಿ. ಅಂದರೆ ಅದೆಲ್ಲ ನೀವು ಕ್ಯಾಲ್ಕುಲೇಟರ್ನೇ ಮಾಡ್ಕೊಂಡು ತೆಗಿಬೋದು, ಆಯಿತಾ? ಬಟ್ ಅಟ್ಲೀಸ್ಟ್ ಹಂಗಂತಂದ್ಬಿಟ್ಟು ನೀವು ಜಸ್ಟ್ ಫಾರ್ಮುಲಾ ಬರ್ಬಿಟ್ಟು ಡೈರೆಕ್ಟಾಗಿ ಆನ್ಸರ್ ಬರೆಯೋಕ್ಕೆ ಹೋಗಬೇಡಿ. ಅಂಥ ಕೆಲಸ ಎಲ್ಲ ಬೇಡ. ಫಾರ್ಮುಲಾ ಬರೋದು, ಆ ಫಾರ್ಮುಲಾಗೆ ಏನು ವ್ಯಾಲ್ಯೂಸ್ ಇದೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಅದು ಸಬ್ಸ್ಟಿಟ್ಯೂಟ್ ಮಾಡೋದ್ಮೇಲೆ ಅದಕ್ಕೇನು ಫರ್ದರ್ ಪ್ರೋಸೆಸ್ ಇದೆ ಅಂದರೆ ಸಿಂಪ್ಲಿಫಿಕೇಶನ್, ಸೆಪರೇಷನ್, ಆಲ್ ದೋಸ್ ಥಿಂಗ್ಸ್, ಅದನ್ನು ಮಾಡಿಬಿಟ್ಟು ಆಮೇಲೆ ನೀವೇನು ಮಾಡ್ಬೋದು ಅಂದರೆ ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಕ್ಯಾಲ್ಕುಲೇಟರ್ ಮಾಡಿಬಿಟ್ಟು ಅದಕ್ಕೇನು ಆನ್ಸರ್ ಬರುತ್ತೆ ನಾನು ಜಸ್ಟ್ ಬರೀಬೋದು ಅಷ್ಟೇ, ರೈಟ್? ದ್ಯಾಟ್ ಯು ಕ್ಯಾನ್ ಡೂ ಅಂಡ್ ಗೆಟ್ ದ ಫೈನಲ್ ಆನ್ಸರ್. ಈ ಥರ ಮಾಡ್ಬೋದು, ಆಯಿತಾ? ನನಗೆ ಆ್ಯಕ್ಚುಲಿ ಇದು ಸೀರಿಯಲೆಲ್ಲ ಇತ್ತು, ನಮಗೆ ಅದು ನೋಡ್ತಾ ಇದ್ದೀನಿ ಏನು ಅಂತ ನೋಡಿ. ರ್ಯಾಂಕ್ ಆಫ್ ದ ಮ್ಯಾಟ್ರಿಕ್ಸ್ ನೋಡಿ. ರ್ಯಾಂಕ್ ಆಫ್ ದ ಮ್ಯಾಟ್ರಿಕ್ಸ್ ಸ್ಕೋರ್ ಏನು ಮಾಡಿದ್ದಾರೆ, 3 ಮ್ಯಾಟ್ರಿಕ್ಸ್ ಮೆನ್ಷನ್ ಮಾಡಿ ಗಾಮಾ ಆಫ್ ಎ ಇಸ್ ಈಕ್ವಲ್ ಟು 4 ಅಂತ ಹೇಳಿದ್ದಾರೆ. ದಟ್ ಮೀನ್ಸ್ ದ್ಯಾಟ್ ಯು ಹ್ಯಾವ್ ಟು ಸ್ಯಾಟಿಸ್ಫೈ ದೀಸ್ 3 ವ್ಯಾಲ್ಯೂಸ್. ಅಂದರೆ ಈ 3 ಇರಲೇಬೇಕು ಅಂತ. ಹೀಗೆ ನೀವು ನೋಡಬೇಕು. ಇದೆಲ್ಲ ನಿಮ್ಗೆ ಯಾರ ಹತ್ರ ಆಕ್ಸೆಸಿಬಿಲಿಟಿ ಇಲ್ಲ, ಮ್ಯಾಮ್ ನನಗೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಬೇಕಿದೆ, ಐ ಡೋಂಟ್ ಹ್ಯಾವ್ ಅನ್ ಆಕ್ಸೆಸ್ ಅಂದರೆ ಯು ಕ್ಯಾನ್ ಜಸ್ಟ್ ಜಾಯ್ನ್ ಅವರ್ ಎನ್ಲೈಟೆಂಡ್ ಎಡ್ಯುಕೇಟರ್ಸ್, ದೇರ್ ವಿಲ್ ಗೆಟ್ ಇಟ್. ನಾನು ಎಲ್ಲೆಲ್ಲಿ ಓದಬೇಕು ಅಂತ ಹೇಳ್ಕೊಡ್ತೇನೆ, ಆಯಿತಾ? ಓಕೆ. ಆ್ಯಂಡ್ ನೆಕ್ಸ್ಟ್ ಇಲ್ಲೂ ಅಷ್ಟೇ ನೋಡಿ. ಇದು ಸೀಡಲ್ ಮೆಥಡ್ದೊಂದಿತ್ತು ಮತ್ತು ಇಲ್ಲೊಂದಿತ್ತು ನೋಡಿ. ಇಲ್ಲಿ ಫಸ್ಟ್ ಇಟ್ರೇಷನ್, ಸೆಕೆಂಡ್ ಆ್ಯಂಡ್ ಥರ್ಡ್ ಇಟ್ರೇಷನ್, ಎಕ್ಸ್ ವೈ ಆ್ಯಂಡ್ ಝೆಡ್ ಹೇಳಿದ್ದಾರೆ. ಫಸ್ಟ್ ಇಟ್ರೇಷನಲ್ಲೇನು, ಸೆಕೆಂಡಲ್ಲೇನು, ಥರ್ಡಲ್ಲೇನು, ಫೋರ್ತ್ ಇಟ್ರೇಷನ್ಲೇನು, ಓನ್ಲಿ ವ್ಯಾಲ್ಯೂಸರ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ನಿಮ್ಮ ಸ್ಟೆಪ್ಸ್ ಎಲ್ಲಾದರೂ ಪ್ರಾಬ್ಲಮ್ ಆಗಿದ್ರು ಈ ವ್ಯಾಲ್ಯೂ ಹತ್ತತ್ರವಾಗಿ ಬಂದಿದ್ರೆ ಮಾರ್ಕ್ಸ್ ಸಿಕ್ಬಿಡುತ್ತೆ. ಸೊ ಒಂದ್ಸತಿ ಕಾನ್ಸಂಟ್ರೇಟ್ ಮಾಡಿ, ಪ್ರತಿಯೊಂದು ಲೆಕ್ಕ ಗಮನಿಸಿ ನೋಡಿ. ಈ ಲೆಕ್ಕಕ್ಕೆ ಅವ್ರು ಏನು ಥರ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಅದನ್ನು ನೀವು ಸ್ಯಾಟಿಸ್ಫೈ ಮಾಡೋದಕ್ಕೆ ನೋಡಿ. ಅದೇ ಹೇಳ್ತಾ ಇರೋದು, ಆಲ್ವೇಸ್ ಫೈನಲ್ ಆನ್ಸರ್ ಇಸ್ ಅ ಮ್ಯಾಟರ್ ಫಾರ್ ಯು. ಮ್ಯಾಟ್ರಿಕ್ಸ್ಗಾದರೆ ಸ್ವಲ್ಪ ಎಳೆಯುತ್ತೆ. ಮ್ಯಾಟ್ರಿಕ್ಸ್ಗೆ ಏನಾಗುತ್ತೆ ಅಂತಂದರೆ ಪ್ರತಿಯೊಂದು ಮ್ಯಾಟ್ರಿಕ್ಸು ಇಂಪಾರ್ಟೆಂಟ್ ಆಗುತ್ತೆ. ನೀವು ಒಂದು ಮ್ಯಾಟ್ರಿಕ್ಸು ಸ್ಕಿಪ್ ಮಾಡೋಕ್ಕಾಗಲ್ಲ. ಬಿಕಾಸ್ ದೇ ಆರ್ ಡೂಯಿಂಗ್ ಎನ್ ಆಪರೇಷನ್ ಫಾರ್ ಎವರಿ ಮ್ಯಾಟ್ರಿಕ್ಸ್. ಆ್ಯಂಡ್ ಆ ಮ್ಯಾಟ್ರಿಕ್ಸ್ಗೆ ನೀವು ಏನು ಆಪರೇಷನ್ ಮಾಡ್ತೀರಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಮ್ಯಾಟ್ರಿಕ್ಸ್ ಸ್ಕಿಪ್ ಆದರೂ ಬಿಗ್ಗ ಪ್ರಾಬ್ಲಮ್. ಸೊ ಡೋಂಟ್ ಡೂ ದ್ಯಾಟ್ ಇನ್ ಮ್ಯಾಟ್ರಿಕ್ಸ್. ಅದರ್ಸ್ಗೆ ಏನು ಪ್ರಾಬ್ಲಮ್ ಇಲ್ಲ, ಆಯಿತಾ? ಓಕೆ. ಸೊ ಈ ಥರ ಇರುತ್ತೆ. ಸೊ ಹಂಗಾಗಿ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಇದನ್ನೆಲ್ಲ ನೋಡ್ಕೊಂಡು ನೀವು ವರ್ಕೌಟ್ ಮಾಡಬೇಕಾಗತ್ತೆ. ಡೋಂಟ್ ಗೋಯಿಂಗ್ ಟು ದ್ಯಾಟ್ ಮಚ್ ಡೀಪ್ ದಟ್ ಚಿಕ್ಕದು ನಾನು ಮಾಡಬೇಕು ಅವೆಲ್ಲ ಇಲ್ಲ. your last answer matters and your major important steps that is being mentioned here matters. ಅದನ್ನು ನೋಡ್ಕೊಳ್ಳಿ, ಆಯಿತಾ? ಓಕೆ. ನಾವು ನೋಡಿ, ಇದು ಡಿಸೆಂಬರ್ 2023, ಜಾನ್ 2024, ಜೂನ್ ಜುಲೈ 2024 ಇರುತ್ತೆ. ನೀವೇನು ಮಾಡ್ಬೋದು ಅಂದರೆ ಜಸ್ಟ್ ಸರ್ಚ್ ಮಾಡ್ಬೋದು. ಸೆಲೆಕ್ಟ್ ಕೈಂಡ್ ಆಫ್ ಬಿ ಮ್ಯಾಟ್ EC 101 ಈ ಥರ ಸರ್ಚ್ ಮಾಡ್ಬೋದು. ಓಕೆ, 101 ಅಂತ ಸರ್ಚ್ ಮಾಡ್ಬೋದು. ಇಲ್ಲ ಅಂತಂದರೆ ಯು ಕ್ಯಾನ್ ಜಸ್ಟ್ ಮೂವ್ ಆನ್ ವಿತ್ ಥಿಂಗ್ಸ್ ಹಿಯರ್. ಇಲ್ಲೂ ಚೆಕ್ ಮಾಡ್ಬೋದು. ಈ ಥರ ಬೇಗ ಕ್ವಿಕ್ಕಾಗಿ ಮೂವ್ ಮಾಡಿಬಿಟ್ಟು ಚೆಕ್ ಮಾಡ್ಬೋದು. ಓಕೆನಾ, ರೈಟ್? ಎಸ್. ಓಕೆ, ನಾವು ದಿಸ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್ ಥಿಂಗ್, ಆಯಿತಾ? ಯಾ.
ಆ್ಯಂಡ್ ದೆನ್ ಇದು ಈ 2024 ಇಯರಲ್ಲೂ ನೋಡ್ಬೋದು. ಯು ಕ್ಯಾನ್ ಗೋ ಟು 2023 ಆಲ್ಸೋ ಆ್ಯಂಡ್ ಚೆಕ್ ಇಟ್ ಔಟ್ ಆನ್ Jan 5, 2023 ಆ್ಯಂಡ್ June July 2023 ಯು ವಿಲ್ ಗೆಟ್ ದ ಕ್ವೆಶನ್ ಪೇಪರ್. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಗೋ ವಿತ್ ಇಯರ್ 2022 ಕೂಡ ಇದ್ರೆ ಚೆಕ್ ಮಾಡ್ಕೋಬೋದು. ಆಯಿತಾ? ದಿಸ್ ಇಸ್ ವಾಟ್ ಇಸ್ ಅನ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಯು ಆಲ್ ಸ್ಟೂಡೆಂಟ್ಸ್. ಆಯಿತಾ? ಸೊ ಇದೊಂದು. ನೆಕ್ಸ್ಟ್ ಯಾ ಓಕೆ. ಸೊ ಈ ಥರ ನೀವು ಗಮನಿಸಿ ನೀವು ನೋಡ್ಕೋಬೇಕಾಗತ್ತೆ. ದಟ್ಸ್ ವಾಟ್ ಇಸ್ ಹ್ಯಾವ್ ಟು ಡೂ ಇನ್ ದ ಕ್ವೆಶನ್ ಪೇಪರ್. ಸೊ ಇದು ಯಾಕೆ ತೋರಿಸ್ತೆ ಸ್ಕೀಮ್ ಆಫ್ ವೈಲೇಷನ್ ಅಂದರೆ ಹೆಂಗಿರುತ್ತೆ ಅನ್ನೋದು ಐಡಿಯಾ ಬರಲಿ ನಿಮಗೆ ಅಂತ. ಸೊ ಬಿಕಾಸ್ ತುಂಬ ಜನಕ್ಕೆ ಗೊತ್ತೇ ಇರಲ್ವಲ್ಲ, ಅದಕ್ಕೋಸ್ಕರ. ರೈಟ್? ಯಾ. ಸೊ ನೀವೇನು ಮಾಡಬೇಕು ಅಂದರೆ ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ PYQs. ಈ ಥರ ನೋಡ್ಕೋಬೇಕು, PYQs ಓದ್ಕೋಬೇಕು. PYQsಲ್ಲಿ ಯಾವ ಕ್ವಶನ್ಸ್ ಕೇಳಿದ್ದಾರೆ ರಿಪೀಟೆಡ್ ಆಗಿ ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಹ್ಯಾವ್ ಟು ಲಿಸ್ಟ್ ಔಟ್ ಆಲ್ ದ ಇಂಪಾರ್ಟೆಂಟ್ ಆ್ಯಂಡ್ ಅನ್ಇಂಪಾರ್ಟೆಂಟ್ ಕ್ವಶನ್. ನಾನು ಆಲ್ರೆಡಿ ಹೇಳಿದ್ದೀನಿ ಇದನ್ನು. ಯಾವುದ್ರಲ್ಲಿ ಹೇಳಿದ್ದೆ? ಹೌ ಟು ಪಾಸ್ ಇರ್ ಎಕ್ಸಾಮ್ಸಲ್ಲಿ ಹೇಳಿದ್ದೀನಿ. ಇಂಪಾರ್ಟೆಂಟ್ ಆ್ಯಂಡ್ ಅನ್ಇಂಪಾರ್ಟೆಂಟ್ ಕ್ವೆಶನ್ಸ್ ಬಗ್ಗೆ ನಾನು ಹೇಳಿದ್ದೆ ಅಲ್ವಾ? ಸೊ ಫಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ನೆಲ್ಲ ಒಂದು ಕಡೆ ಲಿಸ್ಟ್ ಮಾಡ್ಕೊಳ್ಳಿ. ಯಾವ್ದು ಕೇಳಿಲ್ಲ ಅದನ್ನು ಲಿಸ್ಟ್ ಮಾಡ್ಕೊಳ್ಳಿ. ಫಸ್ಟು ಜಾಸ್ತಿ ಕೇಳಿರೋದೆಲ್ಲ ಚೆನ್ನಾಗಿ ಓದಿ. ಆಮೇಲೆ ಯಾವ್ದು ಕೇಳಿಲ್ಲ ಅದನ್ನ ಲಾಸ್ಟಿಗೆ ಇಟ್ಕೊಳ್ಳಿ. ಅಂದರೆ ವೈಲ್ ಸ್ಟಡಿಂಗ್ ಎ ಮಾಡ್ಯೂಲ್, when you're studying a module, your first criterion is all the important topics that you find in the module, and the second criterion is all the unimportant questions that you are seeing in the module. ಆಯಿತಾ? ಫಸ್ಟ್ ಅದನ್ನು ಮುಗಿಸಿ ಆಮೇಲೆ ಈ ಯಾವ್ದು ಕೇಳಿಲ್ಲ ಅದನ್ನು ಮುಗಿಸಿ. ಸೊ ಅಲ್ಲಿಗೆ ಏನಾಯಿತು, 2 questions ಕ್ಲೋಸ್ ಆಯಿತು. ರೈಟ್? 2 questions ನಿಮಗೆ ಲೆಕ್ಸೆ ಏನಪ್ಪ ಅಂತ ಹೇಳಿದ್ರೆ 2 questions, ಒಂದು ಮಾಡ್ಯೂಲ್ ಕ್ಲೋಸ್ ಆಯಿತು. ಒಂದು ಮಾಡ್ಯೂಲ್ ಕ್ಲೋಸ್ ಆಯಿತು. ಅದೇ ಥರ ನೆಕ್ಸ್ಟ್ ಮಾಡ್ಯೂಲ್ಗೆ, ನೆಕ್ಸ್ಟ್ ಸೆಕೆಂಡ್ ಈಸಿಯೆಸ್ಟ್ ಮಾಡ್ಯೂಲ್ಗೂ ಕೂಡ ಇದೇ ಥರ. ಫಸ್ಟು ಯಾವ ಟಾಪಿಕ್ ತುಂಬ ಕೇಳಿದ್ರು ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಅದಾದ ತಕ್ಷಣವೇ ಯಾವ್ದು ಕೇಳಿಲ್ಲ ಅದು ನೋಡ್ಕೊಳ್ಳಿ. ಹಾಗೆ ಸೊ ನಿಮಗೆ ಸಪ್ರೇಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಸೊ ನೀವು ಒಂದು ಬೆನಿಫಿಟ್ಟು. ಸೊ ಇವಾಗ ನೀವೆಲ್ಲನೂ ಒಟ್ಟಿಗೆ ಓದಿದಾಗ ಏನಾಗುತ್ತೆ ಅಂದರೆ ನೀವು ಓದ್ತಾ ಇರ್ತೀರಾ. ಸೊ ನಿಮ್ಗಲ್ಲಿ ಯಾವುದೋ ಒಂದು ಟಾಪಿಕ್ ನಿಮಗೆ ಬೋರ್ ಅನಿಸುತ್ತೆ, ಇಲ್ಲ ಕಷ್ಟ ಅನಿಸುತ್ತೆ. ನೀವೇನು ಮಾಡ್ತೀರಾ, ಬಿಡು ಅದನ್ನ ಸ್ಕಿಪ್ ಮಾಡ್ಬೋಣ, ನಂಗೆ ಗೊತ್ತೇ ಆಗ್ತಾ ಇಲ್ಲ ಅಂದ್ಬಿಟ್ಟು ಮುಂದಕ್ಕೆ ಹೋಗ್ತೀರಾ. If in case that topic which have found it out difficult or bored is a very important topic that you will get for exam, and ಆ ಟಾಪಿಕ್ನ ನೀವು ಸ್ಕಿಪ್ ಮಾಡಿತ್ತು ಅಂದರೆ ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ. ನಿಮ್ಗೆ ಅವಾಗ ಐಡಿಯಾನೇ ಇರೋದಿಲ್ಲ ಯಾವ್ದು ಇಂಪಾರ್ಟೆಂಟು ಯಾವ್ದು ಇಂಪಾರ್ಟೆಂಟ್ ಅಲ್ಲ, ಯಾವ್ದು ಕೇಳ್ತಾರೆ ಯಾವ್ದು ಕೇಳಲ್ಲ ನಿಮಗೆ ಗೊತ್ತಿಲ್ಲ. ಜನರಲ್ ಆಗಿ ನಾನೊಂದು ಮಾಡ್ಯೂಲ್ ತೊಗೊಂಡೆ, ನಾನು ಕಂಪ್ಲೀಟಾಗಿ ಓದ್ತೀನಿ ಅಂತ ಓದ್ತೀರಾ. ಕಂಪ್ಲೀಟಾಗಿ ಓದೋವಾಗ ನಿಮಗೆ ಯಾವುದೇ ಟಾಪಿಕ್ ಬೋರ್ ಅನ್ಸಿದ್ರು ಬಿಟ್ಬಿಡ್ತೀರಾ. And you don't know the value of that, whether it is asked in the question paper, whether it is very highly important or not ಅನ್ನೋದು ನಿಮಗೆ ಗೊತ್ತೇ ಇರಲ್ಲ. ನೀವು ಹಾಗೆ ಇದು ಮಾಡ್ತೀರಾ. ದಟ್ ಇಸ್ ರೈಟ್? ಯಾ. ಸೊ ಹಾಗಾಗಿ if you make a difference between an important and an unimportant, so then one thing that you find out is, I'm telling you honestly, one thing that you find out is ಏನಪ್ಪ ಅದು ಅಂತಂದರೆ, the first thing that you see is, so you will have a practice of all the important questions that comes for exam. You will not miss it. ಅಲ್ಲೇನಾಗ್ತಿತ್ತು, ನಿಮ್ಗೆ ಯಾವುದೋ ಟಾಪಿಕ್ ಬೋರ್ ಆದರೂ ಬಿಟ್ಬಿಡ್ತಿದ್ರಿ. ಅದು ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಿಲ್ಲ. ಇಫ್ ಇನ್ ಕೇಸ್ ಅದು ಎಕ್ಸಾಮಿಗೆ ಬಂತು ಅಂದರೆ ನಿಮಗೆ ಪ್ರಾಬ್ಲಮ್. ಬಟ್ ಇಲ್ಲಿ ಏನಾಗಿರುತ್ತೆ, ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ನೀವು ಓದಿರ್ತೀರಾ. ಸೊ ದಟ್ ನಿಮ್ಗೆ ಅದ್ರಲ್ಲಿ ಕೇಳಿದಾಗ ನಿಮ್ಗೊಂದು ಮಿಸ್ ಆಗಲ್ಲ ಈ ಎಕ್ಸಾಮ್ನಲ್ಲಿ. ಆ್ಯಂಡ್ ವಿಲ್ ಆಲ್ಸೋ ಬಿ ಹ್ಯಾವಿಂಗ್ ಅನ್ ಐಡಿಯಾ ಆಫ್ ವಿಚ್ ಇಸ್ ನಾಟ್ ದ್ಯಾಟ್ ಮಚ್ ಇಂಪಾರ್ಟೆನ್ಸ್, ಆ್ಯಂಡ್ ಅದನ್ನು ಕೂಡ ಓದಿರ್ತೀರಾ. ಸೊ ದಟ್ ಅದು ಬಂದರೂ ಕೂಡ ನೀವು ಬರೆಯೋ ಶಕ್ತಿ ಇರುತ್ತೆ. ಸೊ ಯು ಕ್ಯಾನ್ ಹ್ಯಾವ್ ದ ಪ್ರಿಯಾರಿಟೀಸ್ ಬಿಟ್ವೀನ್ ದ ಟಾಪಿಕ್ಸ್. ಇದು ಒಂದು ಮ್ಯಾಟರ್. ಅದಕ್ಕೋಸ್ಕರ ಯಾವ ಟಾಪಿಕ್ಕು ಬಿಡಲ್ಲ, ನಾನು ಎಲ್ಲ ಟಾಪಿಕ್ ಓದ್ತೀನಿ ಅಂದರೆ ದಿಸ್ ಇಸ್ ದ ಬೆಸ್ಟ್ ವೇ ದಟ್ ಯು ಕ್ಯಾನ್ ಡು. ಇದೇ ಥರ 3 ಮಾಡ್ಯೂಲ್ಗೂ ಮಾಡ್ಕೊಳ್ಳಿ. ಆಯಿತಾ? ದ 3 ಈಸಿಯೆಸ್ಟ್ ಮಾಡ್ಯೂಲ್ ದಟ್ ಯು ಫೈನ್. ಆ್ಯಂಡ್ ಫಾರ್ ದ 4th and 5th ಮಾಡ್ಯೂಲ್ ದಟ್ ಯು ಫೈಂಡ್ ಇಟ್ ವೆರಿ ಡಿಫಿಕಲ್ಟ್, ನೋ ನೀಡ್ ಆಫ್ ಅನ್ಇಂಪಾರ್ಟೆಂಟ್ ಬೇಡ. ಯಾವುದಕ್ಕೆ, ಯಾವ ಮಾಡ್ಯೂಲ್ ನಿಮಗೆ ಕಷ್ಟ ಇದೆ, ನಾವು ಓದೋಕ್ಕಾಗ್ತಿಲ್ಲ ಅನ್ನೋರಿಗೆ ಆ ಮಾಡ್ಯೂಲ್ಸ್ಗೆ ಓನ್ಲಿ ಇಂಪಾರ್ಟೆಂಟ್ ಓದ್ಕೊಳ್ಳಿ. ಅದೇ ನಿಮ್ಮನ್ನು ದಾರಿ ತರತ್ತೆ. ಓಕೆ, ದಿಸ್ ಇಸ್ ಹೌ ವಿ ಹ್ಯಾವ್ ಟು ಡೂ. ಓಕೆನಾ? ಸೊ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಮ್ಯಾಥ್ಸ್ ಹೆಂಗೆ ಮಾಡಬೇಕು ಅಂತ. ಸೊ ಭಯ ಬೇಡ, ಇವಾಗಿಂದನೇ ಲಿಸ್ಟ್ ಮಾಡ್ಕೊಂಡಿರ್ತೀರಾ ಅನ್ಕೋತೀನಿ, ಓದಿರ್ತೀರಾ ಅನ್ಕೋತೀನಿ. ಜಸ್ಟ್ ಒಂದು ರಿವಿಷನ್ ದಟ್ ಯು ನೀಡ್, ಬಿಕಾಸ್ ಯು ವಿಲ್ ಬಿ ಹ್ಯಾವಿಂಗ್ ಯರ್ ಎಕ್ಸಾಮ್ಸ್ ಡೇ ಆಫ್ಟರ್ ಟುಮಾರೋ 9:30. ರೈಟ್? ಸೊ ಇವಾಗ ನೀವು ರಿವಿಷನ್ ಮಾಡಬೇಕಾದ್ರೂ ಹೇಗೆ ರಿವಿಷನ್ ಮಾಡ್ತೀರಾ ಅಂದರೆ, ಸ್ಟಡಿ ದ 3 ಇಂಪಾರ್ಟೆಂಟ್ ಮಾಡ್ಯೂಲ್ಸ್. ಫಸ್ಟ್ 3 ಇಂಪಾರ್ಟೆಂಟ್ ಮಾಡ್ಯೂಲ್ಸ್, ದಟ್ ಇಂಪಾರ್ಟೆಂಟ್ ಆ್ಯಂಡ್ ಅನ್ಇಂಪಾರ್ಟೆಂಟ್ ಬೋತ್ ಸಪ್ರೇಟ್ ಮಾಡಿಕೊಂಡು ಲೀಸ್ಟ್ ಮಾಡಿ ಹಾಗೆ ಓದಬೇಕು. ಅನ್ಇಂಪಾರ್ಟೆಂಟು ಬಿಡೋಂಗಿಲ್ಲ. ಇಂಪಾರ್ಟೆಂಟ್ ಆದ ತಕ್ಷಣ ಯಾವ್ದು ಕೇಳಿಲ್ಲ ಅದು ಹಾಗೆ ಮಾಡ್ಕೋಬೇಕು. ಆಮೇಲೆ ಪ್ರತಿಯೊಂದು ಪ್ರಾಬ್ಲಮ್ ಓದುವಾಗ ಫಾರ್ಮುಲಾ ಏನೇನಿದೆ ಆ್ಯಂಡ್ ವೇರ್ ಇಸ್ ದಟ್ ಫಾರ್ಮುಲಾ ಇನ್ ಮೈ ಹ್ಯಾಂಡ್ ಬುಕ್ ಅಂತ ನೆನ್ಪಿಟ್ಕೋಬೇಕು. ಎಕ್ಸಾಮ್ ಓದಲ್ಲಿ ನಿಮ್ಗೆಲ್ರಿಗೂ ಮ್ಯಾಥ್ಸ್ ಸ್ಪೆಷಲಿ ಟೆನ್ಷನ್ ಆಗೋಂಥ ಚಾನ್ಸಸ್ ಇರುತ್ತೆ. ಕೆಲವರು ಹೇಳ್ತಾರೆ ನಮ್ಗೆ ಮ್ಯಾಥ್ಸ್ ಈಸಿ, ನಮ್ಗೆ ಅಭ್ಯಾಸ ಟೆನ್ಷನ್ ಆಗಲ್ಲ ಅಂತದ್ದು ಅವ್ರವ್ರದ್ದು. ಬಟ್ ತುಂಬ ಜನ ಟೆನ್ಷನ್ ಮಾಡ್ಕೋತೀರ, ತುಂಬ ಜನ ಹೆದರ್ಕೋತೀರ.
ಸೊ ಯಾರ್ಯಾರಿಗೆಲ್ಲ ಹೆದರಿಕೆ ಭಯ ಆಗುತ್ತೆ, ಸೊ ಹೆದರಿಕೆ ಭಯ ಆದಾಗ ಆ ಎಕ್ಸಾಮ್ ರೈಟಿಂಗ್ ಟೆನ್ಷನಲ್ಲಿ ನೀವು ಪೇಜಸ್ ತಿರುಗಿಸ್ತಾ ನಿಮಗೆ ಟೆನ್ಷನಲ್ಲಿ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್, ಎಕ್ಸಾಮಲ್ಲಿ ಎಲ್ಲಿದೆ ಅಂತ ನಿಮಗೆ ಕಾಣಲ್ಲ, ತಿರುಗಿಸ್ತಾ ಇರ್ತೀರಾ, ಎಲ್ಲಾಯ್ತು ಗೊತ್ತಾಗ್ತಾನೆ ಇಲ್ವಲ್ಲ, ನಂಗೆ ಟೆನ್ಷನ್ಗೆ ಏನೋ ಕಾಣಿಸ್ತಿಲ್ಲ, ಹಂಗಾಗುತ್ತೆ. ಬೇಡ, ನೀವು ಯಾವುದೇ ಲೆಕ್ಕ ಓದಿದ್ರು ನನಗೆ ಆ ಲೆಕ್ಕದಲ್ಲಿರೋ ಫಾರ್ಮುಲಾ ಎಲ್ಲಿದೆ ಅನ್ನೋದು ನೀವು ಫಸ್ಟೇ ತಲೆಗೆ ಹಾಕೋಬೇಕು. ನಿಮ್ಗೆ ಆ ಲೆಕ್ಕ ಎಕ್ಸಾಮಲ್ಲಿ ಕೊಟ್ಟಿದ ತಕ್ಷಣ ನೀವು ವಿತಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ಯು ನೀಡ್ ಟು ಓಪನ್ ದಟ್ ಪೇಜ್ ನಂಬರ್ ಆ್ಯಂಡ್ ಸೇ ದಟ್ ಹಿಯರ್ ಇಸ್ ಮೈ ಫಾರ್ಮುಲಾ. ಹಿಂಗಿರ್ಬೇಕು ನೀವು, ಆವಾಗ ನಿಮ್ಮ ಟೈಮು ಉಳಿಯತ್ತೆ. ರೈಟ್? ಎಸ್ ಅಲ್ವಾ? ಆ ಥರ ಓದ್ಕೊಳ್ಳಿ. ಆ ಥರ ಓದ್ಕೊಂಡು ನನ್ನ ಹೆಂಗಿದೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತ ತೋರಿಸ್ತೆ, ಎಲ್ಲ ಫೈನಲ್ ರಿಸಲ್ಟೇ, ಯಾರೂ ಸ್ಟೆಪ್ಸ್ ತೋರಿಸಿಲ್ಲ. ಸೊ ಹಂಗಾಗಿ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಫೈನಲ್ ರಿಸಲ್ಟ್, ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ ಇಂಪಾರ್ಟೆಂಟ್ ಸ್ಟೆಪ್ಸ್ ದಟ್ ದೇ ರಿಕ್ವೈರ್. ಹೌದಾ? ಇಂಪಾರ್ಟೆಂಟ್ ಸ್ಟೆಪ್ಸ್ ದಟ್ ದೇ ರಿಕ್ವೈರ್. ಈಗ ಪ್ರತಿಯೊಂದು ಲೆಕ್ಕದಲ್ಲೂ ನಿಮಗೆ ಒಂದಿಷ್ಟು ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕಿರುತ್ತೆ. ಆ ವ್ಯಾಲ್ಯೂ ಮುಖಾಂತರ ನೀವು ನೆಕ್ಸ್ಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಕ್ಕಿರುತ್ತೆ. ಅಂಥದ್ರಲ್ಲೆಲ್ಲ ಯಾವ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಮೇಜರ್ ಆಗಿ, ಆ್ಯಂಡ್ ಅದ್ರ ಮುಖಾಂತರ ಇನ್ನೇನು ನಾವು ಮಾಡ್ಬೋದು ಅದೆಲ್ಲ ನೋಡ್ಕೋಬೇಕು. ಅದ್ರಲ್ಲಿ ನೋಡಿದ್ರೆ ತಾನೇ d5/dz ಏನೋ 2ರಲ್ಲಿ ಕೇಳಿದ್ರು, ಆಮೇಲೆ ಇನ್ನೊಂದು tan 5 ಆ್ಯಂಡ್ tan 5 ಕೇಳಿದ್ರು. ಜ್ಞಾಪಕ ಇದು ಇವಾಗಷ್ಟೇ ತೋರಿಸ್ದೆ. ಮೈನಸ್ d(θ/dz) ಅಂತನೋ ಏನೋ ಒಂದು ಎರಡಕ್ಕೂ ಫೈಂಡ್ ಔಟ್ ಮಾಡಿದ್ರು ನೋಡಿ. ಶೋ ದಟ್ ದೀಸ್ ಟು ಸಿಗ್ನಲ್ಸ್ ಆರ್ ಆರ್ಥೋಗೋನಲ್ ಟು ಈಚ್ ಅದರ್ ಅಂತ ಕೇಳಿದಾಗ ಈ ಥರದ್ದೊಂದು 2 ಫೈಂಡ್ ಔಟ್ ಮಾಡಿಬಿಟ್ಟು ಆಮೇಲೆ tan 5 tan 5 ಫೈಂಡ್ ಔಟ್ ಮಾಡೋಕೆ ಹೇಳಿದ್ರು. ಆ ಥರ ಇದ್ದಾಗ ಸೊ ನಿಮಗೆ ಮೇನ್ ಯಾವ ವ್ಯಾಲ್ಯೂಸ್ ಬೇಕು ಅಂತ ಅವ್ರು ಹೇಳ್ತಾರೆ, ಅದನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋದು ತಿಳ್ಕೊಳ್ಳಿ, ಆಮೇಲೆ ನೀವು ಆನ್ಸರ್ ಬರೆಸಿ. ಈ ಥರ. ಸೊ ಇದೆಲ್ಲ ನೀವು ತಲೆಯಲ್ಲಿ ಇಟ್ಕೋಬೇಕು. ಆಯಿತಾ? ಇದೆಲ್ಲ ನೀವು ತಲೆಯಲ್ಲಿ ಇಟ್ಕೋಬೇಕು. ಬಿಕಾಸ್ ನಿಮಗೆ 3 ಮಿನಿಟ್ಸಲ್ಲಿ ವ್ಯಾಲ್ಯೂಯೇಷನ್ ಆಗೋದ್ರಿಂದ it is not easy to validate mathematics in 3 minutes. That you all know that, right? ನಿಮ್ಮ ಕಾಲೇಜ್ ಪ್ರೊಫೆಸರ್ಸೇ ಒಂದು ಏನಂತ ಹೇಳ್ತಾರೆ, ನಿಮ್ಮ ಇಂಟರ್ನಲ್ ಪೇಪರ್ ಕರೆಕ್ಟ್ ಮಾಡೋಕ್ಕೆ ತುಂಬ ಟೈಮ್ ತೊಗೋತಾರೆ. ಸೊ ಇವ್ರು ಪ್ರತಿಯೊಬ್ಬರು ಪೇಪರ್ನು 3 ಮಿನಿಟ್ಸಲ್ಲಿ ಮಾಡಬೇಕು ಅಂದರೆ ಕಾನ್ಸಂಟ್ರೇಟ್ ಮಾಡೋದೆ ನಿಮ್ಮ ಮೇನ್ ಸ್ಟೆಪ್ಸು ಮತ್ತು ಫೈನಲ್ ಆನ್ಸರು, ಅದು ಮೇನ್ ವ್ಯಾಲ್ಯೂಸ್ ದಟ್ ರಿಕ್ವೈರ್. ಸೊ ಅಷ್ಟು ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ, ಎಲ್ಲ ಒಳ್ಳೆಯದಾಗುತ್ತೆ. ಹ್ಯಾಂಡ್ ಬುಕ್ನ ನೀಟಾಗಿ ನೋಡ್ಕೊಂಡು ಹೋಗಿ. ಹ್ಯಾವ್ ಎ ಕ್ಯಾಲ್ಸಿ ವಿತ್ ಯು. ಡೋಂಟ್ ಗೆಟ್ ಸ್ಟ್ರೆಸ್ಡ್ ಆ್ಯಂಡ್ ಸ್ಟ್ರೆಸ್ ಮಾಡಿಕೊಂಡು ಸ್ಟ್ರೈನ್ ಮಾಡಿಕೊಂಡು ಯಾವುದೇ ರೀತಿಯಾಗಿ ಒಂದು ಇದು ಮಾಡೋಂತಹ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ಹೋಗಿ. ಹ್ಯಾವ್ ಎ ಕ್ಯಾಲ್ಸಿ ವಿತ್ ಯು, ಹ್ಯಾವ್ ವಾಟರ್ ಆ್ಯಂಡ್ ಹ್ಯಾವ್ ನೀಟ್ ಫುಡ್. ಒಂದೊಳ್ಳೆ ಫುಡ್ಡನ್ನು ತಿನ್ಕೊಂಡು ಹೋಗೋಕ್ಕೆ ಮುಂಚೆ, ಆಯಿತಾ? ಆಮೇಲೆ ಸ್ಟೇ ಕೂಲ್ ಆ್ಯಂಡ್ ಕಾಮ್. ಕೂಲ್ ಆ್ಯಂಡ್ ಕಾಮ್ನೆಸ್ ವಿಲ್ ಈಲ್ಡ್ ಯು ಟು ಅ ಗುಡ್ ರಿಸಲ್ಟ್. ಇಲ್ಲ ಅಂದರೆ ನಿಮಗೆ ಫ್ರೆಂಡ್ ಶೀಟಲ್ಲಿ ಪ್ರಾಬ್ಲಮ್ ಆಗೋಂಥದ್ದು ಟೆನ್ಷನ್ಗೆ, ಇಲ್ಲ ಅಂತಂದರೆ ಆಮೇಲೆ ಅದು ಸರಿ ಹೋಗ್ದೇನೆ ನಿಮ್ಗೆ ವಿಥೆಲ್ಡ್ ಆಗೋಂಥದ್ದು ಎಲ್ಲ ಆಗುತ್ತೆ. ಸೊ ಫ್ರೆಂಡ್ ಶೀಟ್ನ ನೀಟಾಗಿ ಫಿಲಪ್ ಮಾಡಲಿಕ್ಕೆ ಯು ಶುಡ್ ಬಿ ಕೂಲ್ ಆ್ಯಂಡ್ ಕಾಮ್ ವೈಲ್ ಎಂಟ್ರಿಂಗ್ ಇಂಟರ್ ಎಕ್ಸಾಮಿನೇಷನ್ ಹಾಲ್. ದಿಸ್ ಇಸ್ ಒನ್ ಥಿಂಗ್ ದಟ್ ಐ ಟೆಲ್ ಯು. ಓಕೆ? ಇದೊಂದನ್ನು ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ನೀಟಾಗಿ ಬರೀರಿ, ರೆಪ್ರೆಸೆಂಟ್ ಮಾಡಿ. ಡೋಂಟ್ ಟ್ರೈ ಟು ಕಾಟ್ ಎನಿವೇರ್. ಎಲ್ಲೂ ಕಾಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ನೀಟಾಗಿ ಬರ್ರಿ. ಗೊತ್ತಾಗಲ್ಲ ಅಂದರೆ ಪೆನ್ಸಿಲಲ್ಲಿ ಬರ್ರಿ. ಇಫ್ ಯು ಫೈಂಡ್ ಇಟ್ ಕರೆಕ್ಟ್ ದೆನ್ ರೈಟ್ ಇಟ್ ಆನ್ ಪೆನ್. ರೈಟ್? ಇಷ್ಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಸ್ಟೇ ಕಾಮ್ ಆ್ಯಂಡ್ ಕೂಲ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಮ್ಯಾಥಮೆಟಿಕ್ಸ್ ಎಕ್ಸಾಮ್. ಐ ಹೋಪ್ ದಿಸ್ ಥಿಂಗ್ಸ್ ಹೆಲ್ಪ್ ಯು. ನನಗೆ ಮ್ಯಾಥ್ಸು ಏನೂ ಐಡಿಯಾ ಇಲ್ಲ ಟೀಚ್ ಮಾಡೋಕ್ಕೆ, ಬಟ್ ಇಷ್ಟರ ಮಟ್ಟದೊಂದು ಐಡಿಯಾನ ಕೊಡ್ತಾ ಇದ್ದೀನಿ. ಬಿಕಾಸ್ ನಿಮಗಿರೋ ಬೆನಿಫಿಷರಿಗೆ ಹೇಗೆ ಬಳಸ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಇಯರ್ಸಿಗೆ ತುಂಬ ಜನ ಗೊತ್ತಿರಲ್ಲ. ನಮಗೆ ಹಳೆ ಕ್ವೆಶನ್ ಪೇಪರ್ಗೆ ಆನ್ಸರ್ಸು ಸಿಗುತ್ತೆ. VTU ಕಡೆಯಿಂದನೇ ಸೈನ್ಡ್ ಆನ್ಸರ್ಸ್, ಅಂದರೆ VTUದೇ ಸೀಲ್ ಆಗಿರೋಂಥ ಒಂದು ಆನ್ಸರ್ ಸ್ಕ್ರಿಪ್ಟ್ ಸಿಗುತ್ತೆ ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ಅದನ್ನು ಮನವರಿಕೆ ಮಾಡ್ಕೊಡ್ತಾ ಇದ್ದೀನಿ, ಗೊತ್ತಾಗಲಿ ಅಂತ. ದಯವಿಟ್ಟು ಇದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ಇದನ್ನು ಯೂಟಿಲೈಸ್ ಮಾಡ್ಕೊಂಡಷ್ಟು ನಿಮಗೆ 100% ರಿಸಲ್ಟ್ ಗ್ಯಾರಂಟೀಡ್. ಕರೆಕ್ಟ್? ಐ ಆಮ್ ಅಶ್ಯೂರಿಂಗ್ ದ್ಯಾಟ್ ಯು ವಿಲ್ ಗೆಟ್ 100% ರಿಸಲ್ಟ್. ಓಕೆನಾ? ದಿಸ್ ಇಸ್ ವಾಟ್ ಇಸ್ ಆಲ್ ಫಾರ್ ಟುಡೇ ಅಂತ ಹೇಳ್ತಾ ಐ ಜಸ್ಟ್ ವೈಂಡ್ ಅಪ್ ದಿಸ್ ಸೆಷನ್ ಆ್ಯಂಡ್ ಥ್ಯಾಂಕ್ ಯು.